ಓಂ ಶಾಂತಿ. ಬಾಬ್ದಾದಾರವರ ವಿಶೇಷ ಮಕ್ಕಳಿಗೋಸ್ಕರ ವಿಶೇಷ ವಿಚಾರ ಸಾಗರ ಮಂಥನ ತರಗತಿಗೆ ಆಗಮಿಸಿರುವಂತಹ ಎಲ್ಲ ಬ್ರಾಹ್ಮಣ ಕುಲಭೂಷಣ ಆತ್ಮರಿಗೆ ಬಾಬ್ದಾದಾರವರ ಕಡೆಯಿಂದ ಹಾರ್ದಿಕವಾದಂಥ ಹೃತ್ಪೂರ್ವಕವಾದಂಥ ಸುಸ್ವಾಗತ. ಇವತ್ತಿನ ಮುರಳಿ 19 ಮಾರ್ಚ್ 2000 ಇಸ್ವಿಯಲ್ಲಿ ಹೋಲಿ ಹಬ್ಬಕ್ಕೆ ಸಂಬಂಧಪಟ್ಟಂತೆ ಬಾಬಾ ಮಕ್ಕಳ ಜೊತೆಯಲ್ಲಿ ಹೋಲಿಯನ್ನು ಆಚರಣೆ ಮಾಡಲಿಕ್ಕೆ ಬಂದಿರುವಂಥ ಸಂದರ್ಭದಲ್ಲಿ ಹೋಲಿಯ ಜೊತೆಗೆ ಮಕ್ಕಳು ಮುಂದಿನ ದಿನಗಳಲ್ಲಿ ಹೇಗಿರಬೇಕು, ಯಾವ ರೀತಿಯಲ್ಲಿ ಸಾಧನೆ ಮಾಡಬೇಕು, ಯಾವ ರೀತಿ ಪುರುಷಾರ್ಥ ಮಾಡಬೇಕು, ಸೇವೆ ಮಾಡಬೇಕು, ಸಮಯ ಹೇಗಿದೆ, ಪ್ರಪಂಚ ಹೇಗಿದೆ, ನಾಟಕ ಯಾವ ಲೆವೆಲ್ಲಿಗೆ ಬಂದು ನಿಂತಿದೆ, ಮುಂದೆ ಏನಾಗಬೇಕಾಗಿದೆ, ಅದರಲ್ಲಿ ಮಕ್ಕಳ ಪಾತ್ರ ಏನು, ಎಲ್ಲ ವಿಷಯವನ್ನ ಈ ಮುರಳಿಯ ಮುಖಾಂತರ ಬಾಬಾರವರು ನಮಗೆ ತಿಳಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಇವತ್ತು ಬಾಬ್ದಾದಾರವರು ತಮ್ಮ ಹೋಲಿ ಹ್ಯಾಪಿ ಹಂಸಗಳ ಸಭೆಯನ್ನು ನೋಡ್ತಿದ್ದಾರೆ. ಹೋಲಿ ಅಂದ್ರೆ ಏನು ಆಗೋಗಿದ್ಯೋ ಅದನ್ನ ಬಿಂದು ಇಡೋದು ಹೋಲಿ. ಎರಡನೇದು ಹೋಲಿ ಅಂತಂದ್ರೆ ಸುಡೋದು, ಜಲಾನ. ಮೂರನೇದು ಹೋಲಿ ಅಂತಂದ್ರೆ ಪವಿತ್ರ. ಅಂದ್ರೆ ನಮ್ಮ ಮನಸ್ಸನ್ನ ಪರಮಾತ್ಮನಲ್ಲಿ ಒಂದು ಬಿಟ್ಟು, ಆತ್ಮದ ಸ್ಮೃತಿಯಲ್ಲಿ ಒಂದು ಬಿಟ್ಟು ಬೇರೆ ಎಲ್ಲೂ ಕೂಡ ಇರಕೂಡದು. ಯಾವುದೇ ಇಚ್ಛೆಗಳು, ಆಸೆಗಳು, ಆಕಾಂಕ್ಷೆಗಳು, ಇಂದ್ರಿಯ ಸುಖ, ವಿಕಾರ ಎಲ್ಲೂ ಕೂಡ ಮನಸ್ಸು ಕಿಂಚಿತ್ ಕೂಡ ಇರಕೂಡದು. ನಾವು ಎಷ್ಟು ಆನಂದವಾಗಿರಬೇಕು ಅಂತಂದ್ರೆ, ವರ್ತಮಾನ ಸಮಯದಲ್ಲಿ ಜೀವನ ನಡೆಸಲಿಕ್ಕೆ ಭಗವಂತ ಏನು ಕೊಟ್ಟಿದ್ದಾರೋ ಅದರಲ್ಲಿ ಸಂತೃಪ್ತವಾಗಿರಬೇಕು. ವಿಶೇಷವಾಗಿ ಸ್ಥೂಲವಾದಂಥ ಶಾರೀರಿಕವಾದಂಥ ವಿಷಯದಲ್ಲಿ, ಆಧ್ಯಾತ್ಮಿಕತೆಯಲ್ಲಿ, ಸಾಧನೆಯಲ್ಲಿ, ಸೇವೆಯಲ್ಲಿ, ಬೇರೆಯವರಿಗೆ ಕೊಡೋದಲ್ಲಿ ಪರಮಾತ್ಮನ ಶಕ್ತಿಯನ್ನ, ಅದರಲ್ಲಿ ಇನ್ನೂ ಹಸಿವಿರಬೇಕು. ಇನ್ನು ಬೇಕು ಹೇಳುವಂತ ಒಂದು ಭಾವ, ಮನೋಭಾವ, ಇಚ್ಛೆ, ಆಸೆ, ಆಕಾಂಕ್ಷೆಗಳು. ಶಾರೀರಿಕವಾಗಿ ಯಾವ ಸಾಧನವನ್ನ ಕೊಟ್ಟಿದ್ದಾರೋ, 3 ಹೊತ್ತಿನ ಊಟ ಕೊಟ್ಟಿದ್ದಾರೋ, ಹಾಕೊಳ್ಳಿಕ್ಕೆ ಮನೆ ಕೊಟ್ಟಿದ್ದಾರೋ, ಯಾವ ಸ್ಥಳದಲ್ಲಿ ಇಟ್ಟಿದ್ದಾರೋ ಅದರಲ್ಲಿ ಸಂತೃಪ್ತ ಮನೋಭಾವ. ಇನ್ನು ಬೇಕು ಹೇಳುವಂತಹ ಒಂದು ಇಚ್ಛೆ ಮನಸ್ಸಿನಲ್ಲಿ ಬರಕೂಡದು. ಹೀಗೆ ಸದಾ ಹೋಲಿ. ಏನ್ ಜೀವನದಲ್ಲಿ ನಡೆದೋಗಿದ್ಯೋ, ಅವ್ರು ಹಾಗೆ ಹೇಳಿದ್ದಾರೆ, ಇವ್ರು ಹೇಗೆ ಹೇಳಿದ್ದಾರೆ, ಹೇಗೆ ಜೀವನದಲ್ಲಿ ಆಗ್ಬಾರ್ದಿತ್ತು, ಇಂಥವ್ರ ಜೊತೆ ನನಗೆ ಮದುವೆ ಆಗ್ಬಾರ್ದಿತ್ತು, ಇಂಥವ್ರ ಮನೇಲಿ ನಾನು ಜನ್ಮ ಪಡಿಬಾರ್ದಿತ್ತು, ಈ ಸಮಯದಲ್ಲಿ ನಮ್ಗೆ ಭಗವಂತ ಜ್ಞಾನ ಸಿಗಬಾರ್ದಿತ್ತು ಅನ್ನೋ ಯಾವ ಆತ್ಮನಿಗೆ ಯಾವ ಸಮಯದಲ್ಲಿ ಯಾವ ರೂಪದಲ್ಲಿ ಹೇಗೆ ಜ್ಞಾನವನ್ನ ಕೊಟ್ಟು ಅವರನ್ನ ಮುಂದುವರಿಸಬೇಕು ಹೇಳುವಂಥದ್ದು ಈ ಸೃಷ್ಟಿ ನಾಟಕ ಚಕ್ರದ ನಿರ್ದೇಶಕನಾದಂತಹ ಪರಮಾತ್ಮನಿಗೆ ಸ್ಪಷ್ಟವಾಗಿ ಗೊತ್ತು. ಭಗವಂತ ನನಗೇನು ಹೇಳ್ತಿದ್ದಾರೆ ಅದರಂತೆ ನಾನು ಮಾಡ್ತಾ ಇದ್ದೀನಿ ಅಂತ ಮೊದಲು ಚೆಕ್ ಮಾಡ್ಕೊಳ್ಳಿ. ಭಗವಂತ ನೀನು ಮಾಡಿಲ್ಲ, ಅದನ್ನು ಮಾಡಿಲ್ಲ, ಇದನ್ನು ಮಾಡಿಲ್ಲ ಹೇಳೋದಕ್ಕಿಂತ ಭಗವಂತ ಹೇಳಿರುವಂತ ಹೋಮ್ ವರ್ಕ್ ಅನ್ನು ನಾನು ಕರೆಕ್ಟಾಗಿ ಮಾಡ್ತಾ ಇದ್ದೇನಾ? ನೀವು ಮಾಡಿದ್ದು ಖಂಡಿತವಾಗ್ಲೂ ಬಾಬಾ ಮಾಡ್ತಾರೆ. ಒಂದು ಧೈರ್ಯದ, ಒಳ್ಳೆತನದ, ನಿರ್ಮಾಣತೆಯ ಒಂದು ಹೆಜ್ಜೆಯನ್ನು ನೀನು ಇಟ್ಟಿದ್ದೆ ಆದ್ರೆ 1000 ಹೆಜ್ಜೆಯನ್ನು ನಾನು ಇಡ್ತೇನೆ. ಯಾಕಂತಂದ್ರೆ 5000 ವರ್ಷದಲ್ಲಿ ನಮಗೆ ಪರಮಾತ್ಮನ ಅವಶ್ಯಕತೆ ಇತ್ತು, ಈಗ ಪರಮಾತ್ಮನಿಗೆ ನಮ್ಮ ಅವಶ್ಯಕತೆ ಇದೆ. ನೋಡಿ, ನಿಮ್ಗೆ ಗೊತ್ತು, ಈ ಎಲೆಕ್ಷನ್ ಅಲ್ಲಿ ನಮ್ಮ ಓಟ್ ಅವರಿಗೆ ಬೇಕು ಅಂತಂದಾಗ ಅವ್ರು ನಮ್ಮನೆ ಬಾಗ್ಲಿಗೆ ಬರ್ಲಿಕ್ಕೆ ರೆಡಿ ಇರ್ತಾರೆ. ಅವ್ರು ಗೆದ್ದ ಮೇಲೆ ಅವ್ರ ಕೆಲಸ ಆಗ್ಬೇಕು ಅಂತ ನಮ್ಮ ಕೆಲಸ ಅವ್ರ ಹತ್ರ ಹೋಗ್ಬೇಕು, ನಾವು ಅವ್ರ ಮನೆ ಬಾಗ್ಲಿಗೆ ಹೋಗ್ಬೇಕು ಅಲ್ವಾ? ಹಾಗೆ ಇಲ್ಲಿ ಭಗವಂತನ ಕರ್ತವ್ಯ ಅಂತ ಮಾತ್ರ ಭಗವಂತನಿಗೇನು ಲಾಭ ಇದೆ ಅಂತಲ್ಲ. ಆದರೆ
ಈಗ ಮಕ್ಕಳ ಜೊತೆಯಲ್ಲಿ ಭಗವಂತ ಪಾತ್ರ ಮಾಡುವಂತ ಒಂದು ಸಮಯ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಮಕ್ಕಳು ಎಷ್ಟು ಪವಿತ್ರವಾಗಿದ್ದೀರಿ, ಎಷ್ಟು ಶುದ್ಧವಾಗಿದ್ದೀರಿ, ಎಷ್ಟು ಮೂಲ ಸ್ವರೂಪದಲ್ಲಿದ್ದೀರಿ. ಅದಕ್ಕೆ ಹೇಳ್ತಾರೆ, ಹಂಸ ಹಾಲನ್ನ ಮಾತ್ರ ಸ್ವೀಕಾರ ಮಾಡತ್ತಂತೆ, ನೀರನ್ನು ಕೂಡ ಬಿಟ್ಬಿಡ್ತದಂತೆ. ಹಾಗೆ ಆತ್ಮೀಯರೇ, ನಿರಾಕಾರದಲ್ಲೂ ಕೂಡ ಇಲ್ಲಿ ಒಳ್ಳೆಯದೂ ಇದೆ, ಕೆಟ್ಟದ್ದು ಇದೆ, ಸದ್ಗುಣಗಳು ಇದ್ದಾವೆ, ವಿಕಾರನೂ ಇದೆ, ರಾಮನೂ ಇದ್ದಾನೆ, ರಾವಣನೂ ಇದ್ದಾನೆ. ಆಯ್ಕೆ ನಮ್ಮದು. ಅದರ ಆಧಾರದ ಮೇಲೆ ನಮ್ಮ ಜೀವನ ಅವಲಂಬನೆ ಆಗಿದೆ ಮತ್ತು ನಮ್ಮನ್ನ ಭಗವಂತ ಜ್ಞಾನಿಗಳನ್ನಾಗಿ ಮಾಡಿದ್ದಾರೆ. ಆ ಜ್ಞಾನದ ಆಧಾರದಲ್ಲಿ ನಾವು ಜೀವನವನ್ನು ನಡೆಸಿದಾಗ ಈ ಒಂದು ಜನ್ಮ ನಮ್ಮ ಒಂದು ಫೌಂಡೇಶನ್. ಇದರ ಆಧಾರದ ಮೇಲೆ ನಿಮ್ಮ 21 ಜನ್ಮ ಏನಾಗಿರ್ತದೆ, ಆಧಾರವಾಗಿರ್ತದೆ ಆತ್ಮೀಯರೇ. ಅದಕ್ಕಾಗಿ ಬಾಬಾ ಏನ್ ಹೇಳ್ತಾರೆ, ಆ ಪವಿತ್ರವಾಗಿರುವಂತಹ, ಖುಷಿಯಾಗಿರುವಂತಹ, ಸದಾ ನಗನಗುತ್ತಾ ಇರುವಂತಹ, ಮುಗುಳು ನಗಿದಿರುವಂತಹ ಆ ಹಂಸಗಳನ್ನ ಸದಾ ಶುದ್ಧ ಆಹಾರವನ್ನು ಸ್ವೀಕಾರ ಮಾಡ್ತಾ, ಶುದ್ಧ ಸರೋವರದಲ್ಲಿ ಈಜಾಡ್ತಾ, ಪರಮಾತ್ಮನ ಸಂಗದ ರಂಗಿನಲ್ಲಿ ಸದಾ ಮೌಜಿನಲ್ಲಿ ಇರುವಂತಹ, ಅಲೌಕಿಕ ಜೀವನದ ಖುಷಿಯನ್ನ ಅನುಭವ ಮಾಡ್ತಾ ಇರುವಂತಹ ನನ್ನದೇ ಮಕ್ಕಳು, ಯಾರಿಂದ ನನ್ನ ಜನ್ಮ ಪಡ್ಕೊಂಡು, ಯಾರು ನನ್ನಿಂದ ಪಾಲನೆ ಪಡ್ಕೊಂಡು, ನನ್ನಿಂದ ಶಿಕ್ಷಣವನ್ನ ಪಡ್ಕೊಂಡು, ನಾನು ಕೊಟ್ಟಿರುವಂತ ಕೆಲಸವನ್ನು ಮಾಡ್ತಾ, ಅದರ ಸಂಪಾದನೆಯನ್ನು ಮಾಡ್ತಾ, ಆ ಸಂಪಾದನೆಯಿಂದ ವಿಶ್ವದ ಸೇವೆಯನ್ನು ಮಾಡ್ತಾ, ಸದಾಕಾಲ ನನ್ನ ಶ್ರೀಮತದಂತೆ ನಡೀತಾ ಯಾರು ಇರ್ತಾರೋ ಅಂತ ವಿಶೇಷ ಆತ್ಮಗಳನ್ನ ನಾನು ನೋಡ್ತಾ ಇದ್ದೇನೆ. ಹೋಲಿ ಹಂಸ ಅಂತಂದ್ರೆ ಸ್ವಚ್ಛ ಮತ್ತು ಸತ್ಯ ಹೃದಯ, ದೃಷ್ಟಿಯಿಂದ, ವೃತ್ತಿಯಿಂದ, ಮಾತಿನಿಂದ, ಕರ್ಮದಿಂದ ಕ್ಲೀನ್ ಅಂಡ್ ಕ್ಲಿಯರ್. ಬಾಯಲ್ಲೊಂದು ಹೊರಗಡೆ ಒಂದು ಇಲ್ಲ. ಬಾಯಲ್ಲಿ ಬಾಬಾ ಬಾಬಾ ಹೇಳೋದು, ಒಳಗಡೆ ದೇಹಾಭಿಮಾನ ಇರೋದು, ಹೊರಗಡೆ ನಿಸ್ವಾರ್ಥ ಅಂತ ಹೇಳೋದು, ಒಳಗಡೆಗೆ ಸ್ವಾರ್ಥ ಇರೋದು. ಆ ರೀತಿ ಇಲ್ಲ. ಒಳಗಡೆಗೆ ಏನು ಭಾವ ಇದೆಯೋ ಅದೇ ರೀತಿ ಹೊರಗಡೆಗೆ ಕ್ಲೀನ್ ಅಂಡ್ ಕ್ಲಿಯರ್. ನೋಡಿ, ಹಂಸ ಹೇಗಿರ್ತದೆ, ಬೆಳ್ಳಗಿರ್ತದೆ. ಕಾಗೆ ಇರ್ತದೆ, ಕಪ್ಪಿರ್ತದೆ. ಕಾಗೆ ಯಾವಾಗ್ಲೂ ಹೆಂಗ್ ಮಾಡ್ತದೆ, ಕಾ 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 ಮಾಡ್ತಿರ್ತದೆ. ಹಾಗಿದ್ರೆ ಕಾಗೆ ಯಾರು? ನಮ್ಮ ಜೀವನದಲ್ಲಿ ಯಾವುದೇ ಘಟನಾವಳಿಗಳು ನಡೆದಾಗ ಹಿಂಗ್ಯಾಕಾಯ್ತು, ಹಿಂಗಾಗಬಾರ್ದಿತ್ತು, ಅವ್ರ್ಯಾಕೆ ಹಂಗ್ ಮಾಡ್ತಾರೆ, ಇದು ಸರಿ ಇಲ್ಲ, ಅವ್ರ ಪಾತ್ರ ಸರಿ ಇಲ್ಲ, ಅವ್ರು ಸರಿ ಇಲ್ಲ ಅಂತ ಪದೇ 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 ನಿಮ್ಮ ಮನಸ್ಸಿನಲ್ಲಿ ನಿಮ್ಮ ಪ್ರತಿ, ನಿಮ್ಮ ಜೀವನದ ಪ್ರತಿ, ನಿಮ್ಮ ಪಾತ್ರದ ಪ್ರತಿ, ಎದುರುಗಡೆ ಇರುವ ಆತ್ಮಗಳ ಪ್ರತಿ, ಲೌಕಿಕ ಅಲೌಕಿಕ ಪ್ರತಿ, ಕರ್ಮದ ಫಲದ ಪ್ರತಿ ಬರೀ ಪ್ರಶ್ನೆಗಳನ್ನ ಮಾಡ್ಕೊಂಡು ಟೆನ್ಷನ್ ಮಾಡ್ಕೊಳ್ಳೋದು ಕಾಗೆಗಳು. ಜೀವನದಲ್ಲಿ ಏನು ಬರುತ್ತೋ ಅದನ್ನು ಸ್ವೀಕಾರ ಮಾಡಿ ಏನಾಗುತ್ತೋ ಕಲ್ಯಾಣಕ್ಕೋಸ್ಕರ. ಯಾಕೆ? ಭಗವಂತ ನಮ್ಮ ಜೊತೆಯಲ್ಲಿದ್ದಾರೆ ಹೇಳುವಂತ ಭಾವ. ಕೇವಲ ಬಾಬಾ ಜೊತೆಯಲ್ಲಿದ್ರೆ ಆಗೋದಿಲ್ಲ. ಅದಕ್ಕೆ ಸರಿಸಮಾನವಾದಂತ ಕರ್ಮವನ್ನು ನಾವು ಮಾಡಿದಾಗ ಮಾತ್ರ ಭಗವಂತನ ಸಹಯೋಗ ಸಿಗತ್ತೆ. ಹಾಗಿದ್ರೆ ಪ್ರಶ್ನೆ, ಭಗವಂತನ ಸಹಯೋಗ ಯಾರಿಗೆ ಸಿಗ್ತದೆ? ಯಾರು ಸ್ವಚ್ಛ ಮತ್ತು ಶುದ್ಧ ಹೃದಯದವರು ಇರ್ತಾರೋ ಅವರು ಸದಾ ಕಾಲ ತಂದೆಯ ಹೃದಯದಲ್ಲೇ ಇರ್ತಾರಂತೆ. ಅವರ ಸಂಕಲ್ಪಗಳು ಸದಾ ಶುಭ ಮತ್ತು ಶ್ರೇಷ್ಠ ಸಂಕಲ್ಪ ಇರ್ತದಂತೆ. ಏನದು? ಬಿಲ್ಡಿಂಗ್ ಮಾಡ್ಬೇಕು ಅಂತಾನ, ಬಂಗಾರ ತಗೊಳ್ಬೇಕು ಅಂತಾನ, ಕಾರ್ ತಗೊಳ್ಬೇಕು ಅಂತಾನ, ಏನು? ಸದಾ ಪ್ರತಿಯೊಂದು ಆತ್ಮರಿಗೂ ಪರಮಾತ್ಮನ ಅನುಭೂತಿಯನ್ನು ಮಾಡಿಸ್ಬೇಕು, ಬೇರೆಯವರನ್ನ ಮುಂದುವರಿಸಬೇಕು, ನಮಗಿಂತ ಅವರು ಮುಂದೆ ಹೋಗಬೇಕು, ಅವ್ರ ಜೀವನದಲ್ಲಿ ಬದಲಾವಣೆ ತರಬೇಕು, ಅವರಿಗೂ ಈಶ್ವರಾನುಭೂತಿ ಆಗಬೇಕು, ಅವರ ಜೀವನದಲ್ಲಿ ಬದಲಾವಣೆ ಬರಬೇಕು ಹೇಳುವಂತ ಮನೋಭಾವ. ಈ ಶುಭ ಆಶಯಗಳು ಏನಿರ್ತವೆ, ಭಗವಂತನ ಎದುರುಗಡೆ ಇಟ್ಟ ತಕ್ಷಣದಲ್ಲಿ ಅದರಲ್ಲಿ ನಿಸ್ವಾರ್ಥ ಭಾವ ಇರುವಂತ ಕಾರಣದಿಂದ ತಕ್ಷಣದಲ್ಲಿ ಬಾಬಾ ಓಕೆ ಮಾಡ್ಬಿಡ್ತಾರೆ, ಸಾಕಾರದಲ್ಲಿ ತಂದು ಬಿಡ್ತಾರೆ. ಮಕ್ಕಳಿಗೆ ಖುಷಿ ಆಗ್ಬಿಡ್ತದೆ. ನಾನು ಹೇಳಿದ್ದನ್ನು ಬಾಬಾ ಕೇಳ್ತಾ ಇದ್ದಾರೆ. ಯಾವಾಗ? ಶುಭ ಭಾವ ಇದ್ದಾಗ ಮಾತ್ರ, ಕಲ್ಯಾಣದ ಭಾವ ಇದ್ದಾಗ ಮಾತ್ರ, ನಿರ್ಮಾಣತೆಯ ಭಾಗ್ಯ ಇದ್ದಾಗ ಮಾತ್ರ. ಯಾರನ್ನೋ ಕಾಲೆಳೆಯುವಂಥದ್ದು, ನಿಂದನೆ ಮಾಡುವಂಥದ್ದು, ಅವಹೇಳನೆ ಮಾಡುವಂಥದ್ದು, ನಿಮ್ಮನ್ನು ನೀವು ಪ್ರಸಿದ್ಧಿ ಮಾಡಿಕೊಳ್ಳುವಂಥದ್ದು, ಹೆಸರು ಕೀರ್ತಿಯ ಹಿಂದೆ ಓಡುವಂಥದ್ದು, ಸನ್ಮಾನ ನಿರೀಕ್ಷೆ ಇಟ್ಕೊಳ್ಳುವಂಥದ್ದು, ಇಂಥವರೆಗೆ ಭಗವಂತನ ಆ ಒಂದು ಸಂಪೂರ್ಣ ಸಹಯೋಗದ ಅನುಭವ ಆಗೋದಿಲ್ಲ. ಆ ಕ್ಷಣ ಮಾತ್ರಕ್ಕೆ ಏನೋ
ಬಾಬನಿಂದ ಒಂದು ಸುಖ ಸಿಕ್ಕಿದೆ ಅಂತ ಅನ್ಸತ್ತೆ ಬಿಟ್ರೆ, ಆಂತರಿಕವಾಗಿ, ಹೃದಯಪೂರ್ವಕವಾಗಿ, ಮಾನಸಿಕವಾಗಿ ಆನಂದಿತವಾಗಿರುವಂತಹ ಆ ಒಂದು ಸಂತೋಷದ ಅನುಭೂತಿ ಹೃದಯದಿಂದ ಸಿಗೋದಿಲ್ಲ. ಅದಕ್ಕೆ ಬಾಬಾ ಸುಂದರವಾದ ಉದಾಹರಣೆಯನ್ನು ಕೊಡ್ತಾರೆ. ಭಗವಂತನ ಎದುರುಗಡೆ ತುಂಬಾ ಮಕ್ಕಳು ಬರ್ತಾರಂತೆ. ಗಲಾಟೆ ಮಾಡಿಬಿಟ್ಟು ಕೂಡ ತಂದೆ ಆಸ್ತಿ ತಗೊಂಡೋಗ್ತಾರಂತೆ. ಜಗಳ ಮಾಡಿಬಿಟ್ಟು ತಗೊಂಡೋಗ್ತಾರಂತೆ. ಕೈಕಾಲು ಒದ್ದಾಡ ಬಿಟ್ಟು. ಅಂದ್ರೆ ಕೆಲವೊಂದು ಮಕ್ಕಳು ಏನ್ ಮಾಡ್ತಾರೆ, ಸ್ಟ್ರೈಕ್ ಮಾಡ್ತಾರೆ. ಅಮ್ಮ ನೀನು ಇದನ್ನು ಕೊಡ್ಸಿಲ್ಲ ಅಂತ ನಾನು ಊಟ ಮಾಡಲ್ಲ ಅಂತ ರೂಮ್ ಒಳಗಡೆ ಹೋಗಿ ಲಾಕ್ ಮಾಡಿ ಏನ್ ಮಾಡ್ತಾರೆ, ಜಗಳ ಮಾಡಿಬಿಟ್ಟು ಅಮ್ಮನ ಹತ್ರ ಆಸ್ತಿ ಪಡ್ಕೊಂಡು ಇರ್ತಾರೆ. ಬೇಡ್ ಬಿಟ್ಟು ತಗೊಳ್ಳೋರು ಇರ್ತಾರೆ, ಕೇಳಿಬಿಟ್ಟು ತಗೊಳ್ಳೋರು ಇರ್ತಾರೆ, ಸಾಲದ ರೂಪದಲ್ಲಿ ತಗೊಳ್ಳೋರು ಇರ್ತಾರೆ, ನಾಳೆ ಕೊಡ್ತೇನೆ ಕೊಡಿ ಅಂತ ಕೇಳಿಬಿಟ್ಟು ತಗೊಂಡೋಗೋರು ಇರ್ತಾರೆ ಅಲ್ವಾ. ಹೀಗೆ ವಿಭಿನ್ನವಾದಂತಹ ಮಕ್ಕಳು ಭಕ್ತರ ರೂಪದಲ್ಲಿ ಯಜ್ಞಯಾಗಾದಿಗಳನ್ನ ಮಾಡಿಬಿಟ್ಟು, ಪೂಜೆ ಪುನಸ್ಕಾರವನ್ನ ಮಾಡಿಬಿಟ್ಟು, ತೀರ್ಥಯಾತ್ರೆಗಳನ್ನ ಮಾಡಿಬಿಟ್ಟು, ಹಠಯೋಗವನ್ನ ಮಾಡಿಬಿಟ್ಟು, ಭಾವನೆಯ ಆಧಾರದಲ್ಲೂ ಕೂಡ ಪರಮಾತ್ಮನಿಂದ ಶಕ್ತಿ ಪಡ್ಕೊಳ್ಳಿರ್ತಾರೆ. ಯಜ್ಞದಲ್ಲೂ ಕೂಡ ಧನ ಸೇವೆಯನ್ನ ಮಾಡಿ, ತನು ಸೇವೆಯನ್ನ ಮಾಡಿಬಿಟ್ಟು ಕೂಡ ಭಗವಂತನ ಸಹಯೋಗ ಪಡ್ಕೊಳ್ಳೋರು ಇರ್ತಾರೆ. ವೆರೈಟಿ ಇರ್ತಾರೆ. ಬಾಬನಿಗೆ ಅದಿಷ್ಟ. ಎಲ್ಲರಿಗೂ ಭಗವಂತನ ಪ್ರೀತಿ ಸಿಗ್ತದೆ, ಆಸ್ತಿ ಸಿಗತ್ತೆ, ಭಗವಂತ ನನ್ನ ಜೊತೆಲಿ ಇದ್ದಾರೆ ಅಂತ ಅನುಭವನೂ ಕೂಡ ಆಗ್ತದೆ, ಅದರಲ್ಲಿ ಏನು ಪ್ರಶ್ನೆನೇ ಇಲ್ಲ. ಆದರೆ ಎಲ್ಲರೂ ಬಾಬನ ಮಕ್ಕಳೇ, ಎಲ್ಲರಿಗೂ ಬಾಬಾ ಕೊಡ್ತಾ ಇದ್ದಾರೆ. ಆದರೆ ಬಾಬನಿಗೆ ಯಾರಿಷ್ಟ ಅಂತಂದ್ರೆ, ಯಾವ ಮಗು ಏನು ಕೇಳಿದ್ರೆ ಸ್ವಚ್ಛ ಮನೋಭಾವದಿಂದ ನನ್ನ ಮಡಿಲಲ್ಲಿ ಕೂತ್ಕೊಂಡು ನಾನು ಕೊಟ್ಟಿರೋದನ್ನು ಬಾಯಿ ಮುಚ್ಕೊಂಡು ತಿಂತಾ ಇರತ್ತೋ. ಬಾಯಿ ಮುಚ್ಚಿ ತಿನ್ಲಿಕ್ಕೆ ಆಗೋದಿಲ್ಲ. ಏನು ಕೇಳದೇನೆ ಕೊಟ್ಟಿರೋದನ್ನ ಸ್ವೀಕಾರ ಮಾಡೋದು ಅಷ್ಟೇ. ಎಲ್ಲಿರಿಸ್ತಿರೋ ಅಲ್ಲಿ ಇಡ್ತೀವಿ, ಎಲ್ಲಿ ಸೇವೆ ಮಾಡ್ತಾ ಅಲ್ಲಿ ಮಾಡ್ತೀವಿ. ನೀವೇನು ಹೇಳಿದೀಯಾ, ತನು ಮನ ಧನ ನಿಂದು ಅಷ್ಟೇ. ಎಲ್ಲಿದ್ರು ಕೂಡ ನನ್ನ ತನು ಮನ ಭಗವಂತನಿಗೆ ಅರ್ಪಣೆ ಆಗಿದೆಯಾ, ಭಗವಂತನ ಉಪಯೋಗ ಮಾಡ್ತಾ ಇದ್ದಾರಾ, ಸಂಪಾದನೆ ಆಗ್ತಾ ಇದೆಯಾ, ಈಶ್ವರಿ ಸ್ಥಿತಿ ಇಂಪ್ರೂವ್ಮೆಂಟ್ಸ್ ಆಗ್ತಾ ಇದೆಯಾ, ಆಂತರಿಕವಾದ ಖುಷಿ ಬರ್ತಾ ಇದೆಯಾ, ಆನಂದ ಬರ್ತಾ ಇದೆಯಾ. ಹೀಗೆ ಸತ್ಯ ಹೃದಯದವರ ಮೇಲೆ ಬಾಬಾ ಸದಾ ಕಾಲ ರಾಜಿಯಾಗಿರ್ತಾರೆ. ಅಂತಹ ಮಕ್ಕಳು ಸದಾ ಕಾಲ ತನ್ನ ಸ್ವ ಅರ್ಥದ ಬದಲು ಸದಾ ನಿರ್ಮಾಣತೆ. ಯಾರೇ ಇಲ್ಲಿ ಆತ್ಮಗಳು, ಲೌಕಿಕ ಸಂಬಂಧಗಳಿರಲಿ, ರಕ್ತ ಸಂಬಂಧಿಗಳಿರಲಿ, ಜೊತೆಲಿರುವಂಥ ಆತ್ಮಗಳಿರಲಿ, ಸಹೋದರ ಆತ್ಮಗಳಿರಲಿ, ಈಶ್ವರಿ ಪರಿವಾರದವರಿರಲಿ, ಯಾವುದೇ ಜಾತಿ ಮತ ಪಂಥ ಭೇದ, ಶ್ರೀಮಂತರು ಬಡವರು ಯಾರು ಇರಲಿ, ಎಲ್ಲರಿಗೂ ಒಳ್ಳೆಯದಾಗಲಿ ಹೇಳುವಂಥ ಭಾವ, ಆತ್ಮನಿಗೆ ಒಳ್ಳೆಯದಾಗಲಿ ಹೇಳುವಂಥ ಭಾವ, ಶುಭವಾಗಲಿ ಹೇಳುವಂಥ ಭಾವ. ಧನದಿಂದ ಯಾರಿಗೊಬ್ರು ಫಸ್ಟ್ ರ್ಯಾಂಕ್ ಸಿಕ್ಬಿಡ್ಲಿ, ಅವ್ರಿಗೇನೋ ಲಕ್ಷಗಟ್ಟಲೆ ಸಂಪಾದನೆ ಆಗ್ಬಿಡ್ಲಿ, ಅದಲ್ಲ. ಯಾವುದು ಅವರಿಗೆ ಶುಭವಾಗಬೇಕು. ಹಾಗಿದ್ರೆ ಅಂತ ಆತ್ಮಗಳು ಹೇಗಿರ್ತಾರೆ ಅಂತಂದ್ರೆ ಸರಳವಾಗಿರ್ತಾರೆ. ಅವೆಷ್ಟು ಸುಂದರವಾದ ಮಾತನ್ನ ಹೇಳ್ತಾರೆ. ಎಷ್ಟು ನೀನು ಸಾಧನೆಯನ್ನ ಮಾಡ್ತೀಯ, ಪುರುಷಾರ್ಥವನ್ನ ಮಾಡ್ತೀಯ, ತಪಸ್ಸನ್ನ ಮಾಡ್ತೀಯ, ಭಗವಂತನ ಮಾತನ್ನ ಕೇಳ್ತೀಯೋ, ಎಷ್ಟು ಶುಭ ಭಾವ ನಿರ್ಮಾಣತೆಯಿಂದ ಇರ್ತೀಯೋ, ಅಷ್ಟು ನಿಮ್ಮಲ್ಲಿ ಪರಿಪಕ್ವತೆ ಬರ್ತಾ ಹೋಗುತ್ತೆ. ಸದಾಕಾಲ ಬೇರೆಯವರ ಕಲ್ಯಾಣದ ಬಗ್ಗೆ ಯೋಚನೆ ಮಾಡ್ತೀಯ ಹೊರತು ನಿನ್ನ ಪ್ರತಿ ನಿರ್ಮಾಣ. ನನಗೆ ಮಾನ ಬೇಡ, ಯಾವ ಮನುಷ್ಯಾತ್ಮರಿಂದನೂ ಹೊಗಳಿಕೆ ಬೇಡ, ಗಾಯನ ಬೇಡ, ಸನ್ಮಾನ ಬೇಡ, ಉಡುಗೊರೆ ಬೇಡ, ವರ್ಣನೆ ಬೇಡ, ನನಗೇನು ಬೇಡ, ಬೇರೆಯವರು ಒಳ್ಳೇದಾದ್ರೆ ಸಾಕು. ಹಾಗೆ ಬೇರೆಯವರು ಒಳ್ಳೇದಾಗ್ತದೆ ಹೆಂಗ್ ಗೊತ್ತಾಗತ್ತೆ? ಅಣ್ಣವ್ರೆ ಕ್ಲಾಸ್ ಚೆನ್ನಾಗಿದೆ ಅಂತ ಮಾತ್ರ ತಾನೇ ನಿಮ್ಗೆ ಗೊತ್ತಾಗತ್ತೆ. ಮೊದಲೇ ನಮ್ಮ ಸ್ಥಿತಿ ಹಾಗೆ ಇತ್ತು. ಎದೆಗರು ಹೇಳಿದಾಗ ಮಾತ್ರ ಕ್ಲಾಸ್ ಚೆನ್ನಾಗಿದೆ, ಅವ್ರು ಏನಾದ್ರು ಗಿಫ್ಟ್ ಕೊಟ್ಟರೆ ಮಾತ್ರ ನಮ್ಮ ಕ್ಲಾಸ್ ಚೆನ್ನಾಗಿದೆ ಅಂತ. ಇವಾಗ ಅದು ಬೇಕಾಗಿಲ್ಲ. ಇಲ್ಲಿಂದ ಹೋಗುವಂಥ ಫ್ಲೋನಲ್ಲೇ ಗೊತ್ತಾಗ್ಬಿಡ್ತದೆ ಏನಾಗ್ತಾ ಇದೆ ಅಂತ ಹೇಳ್ಬಿಟ್ಟು. ಅಂದ್ರೆ ಆ ಶಬ್ದದ ಅರ್ಥವನ್ನ ಬಾಬಾ ಕೊಟ್ಟಾಗ ಗೊತ್ತಾಗ್ಬಿಡ್ತದೆ, ಇದು ನಾನ್ ಮಾಡ್ತಿದೀವೋ ಬಾಬಾ ಹೇಳ್ತಾ ಇದ್ದಾರೋ ಅಂತ. ಏನ್ ಬಾಬಾ ಹೇಳ್ತಿದ್ದಾರೆ, ನನ್ನ ಜೀವನ ಕೇಳ್ತಾ ಇದ್ದಾರೆ ಅಷ್ಟೇ. ಎದುರುಗಡೆಗೆ ಎಷ್ಟು ಜನ ಬೇಕಾದ್ರೂ ಕೂತ್ಕೊಳ್ಳಿ, ಯಾರು ಬೇಕಾದ್ರೂ ಕೇಳಿ, ಅದು ನನಗೆ ಬೇಕಾಗಿಲ್ಲ. ನನಗೆ ಬಾಬಾ ಹೇಳ್ತಿದ್ದಾರೆ, ನನಗೆ ಸರಿ ಮಾಡ್ತಾ ಇದ್ದಾರೆ ಬಾಬಾ ಅಷ್ಟೇ. ನನಗೆ ಅರ್ಥ ಆಗಿದ್ಯಾ, ಸಾಕಾರದಲ್ಲಿ ತರ್ತಾ ಇದ್ದೀನ, ಅದರ ಕಡೆಗೆ ಮಾತ್ರ ಗಮನ. ಅದಕ್ಕೆ ಅವ್ರು ಎಷ್ಟು ಸರಳವಾಗಿರ್ತಾರೆ ಅಂತಂದ್ರೆ, ಎಂಥದೇ ವಾತಾವರಣ ಇರಲಿ, ಎಂಥದೇ ವಾಯುಮಂಡಲ ಇರಲಿ, ಎಂಥದೇ ವ್ಯಕ್ತಿಗಳಿರಲಿ, ಲೌಕಿಕದವರು ಇರಲಿ, ಅಲೌಕಿಕದವರು ಇರಲಿ, ಅವ್ರು ಯಾವಾಗಲೂ ಸಮಾಧಾನ ಸ್ವರೂಪರಾಗಿರ್ತಾರೆ ಹೊರತು ಸಮಸ್ಯೆ ಸ್ವರೂಪರಾಗಿರೋದೇ ಇಲ್ಲ. ಬಾಬನ ಜೊತೆನೂ ಸಹಜ ಸರಳ. ಜೊತೆಗೆ ಅವರ ಪುರುಷಾರ್ಥ ಮತ್ತು ಸೇವೆಯನ್ನು ಕೂಡ ಅಷ್ಟೇ ಸರಳ. ತುಂಬಾ ಖರ್ಚು ಕೂಡ ಮಾಡಲ್ವಂತ.
ಸಮಯವನ್ನು ಖರ್ಚು ಮಾಡಲ್ಲ, ಸಂಕಲ್ಪವನ್ನು ಖರ್ಚು ಮಾಡಲ್ಲ. ತುಂಬಾ ಸರಳ. ಯಾಕಂದ್ರೆ ಬಾಬನಿಗೆ ಒಂದು ಇಷ್ಟ ಆಗಲ್ವಂತೆ. ಏನು? ಇಂಥ ಮಹೋನ್ನತವಾಗಿರುವಂತಹ ಶಕ್ತಿಯ ಮಗುವಾಗಿ ಮಕ್ಕಳು ಕಷ್ಟ ಪಡೋದು ಅವನಿಗೆ ಇಷ್ಟ ಆಗೋದಿಲ್ಲವಂತೆ. ಇದೇನ್ ಮಾಡಬೇಕು? ಮಗು ಸುಮ್ಮನೆ ನನ್ನ ಮಡಿಲಲ್ಲಿ ಕೂತ್ಕೋ. ಎಲ್ಲ ಮಾಡ್ಲಿಕ್ಕೆ ನಾನು ರೆಡಿ ಇದ್ದೇನಲ್ವಾ? ಎಲ್ಲ ಜವಾಬ್ದಾರಿ ನನಗೆ ಒಪ್ಸು. ಯಾಕೆ ನೀನು ಕಷ್ಟ ಪಡ್ತಾ ಇದ್ದೀಯಾ? ಯಾಕೆ ಎದುರುಗಡೆ ಕೂತ್ಕೊಳ್ತೀಯಾ? ಯಾಕೆ ಪಕ್ಕದಲ್ಲಿ ಕೂತ್ಕೊಳ್ತೀಯಾ? ಯಾಕೆ ನನ್ನ ಕೈ ಬಿಡ್ತೀಯಾ? ನಾನು ಯಾವಾಗ ಮಡಿಲಲ್ಲಿ ಕೂಡಿಸ್ಕೊಳ್ಲಿಕ್ಕೆ ನಾನು ರೆಡಿ ಇದ್ದೇನೆ. ನಿನ್ನ 63 ಜನ್ಮದ ಸಾಲ ನಾನು ತೀರ್ಸ್ಲಿಕ್ಕೆ ರೆಡಿ ಇದ್ದೇನೆ. 21 ಜನ್ಮಕ್ಕೆ ಬೇಕಾಗಿರುವಂತ ನಿನಗೆ ಎಲ್ಲಾ ಸಂಪಾದನೆ ಮಾಡ್ಕೊಳ್ಲಿಕ್ಕೆ ರೆಡಿ ಇದ್ದೇನೆ. ನಿನ್ನನ್ನು ವಿಶ್ವ ಮಹಾರಾಜನ ಮಾಡ್ಲಿಕ್ಕೆ ರೆಡಿ ಇದ್ದೇನೆ. ವಿಶ್ವದಲ್ಲಿ ಒಂದು ಎಕ್ಸಾಂಪಲ್ ಪೀಸ್ ಮಾಡಿಸ್ಲಿಕ್ಕೆ ನಾನು ರೆಡಿ ಇದ್ದೇನೆ. ನಿನ್ನನ್ನು ಶೃಂಗಾರ ಮಾಡ್ಲಿಕ್ಕೆ ರೆಡಿ ಇದ್ದೇನೆ. 63 ಜನ್ಮದಿಂದ ಮಾಡಿರುವಂತ ಕೊಳಕನ್ನು ಶುದ್ಧ ಮಾಡ್ಲಿಕ್ಕೆ ನಾನು ರೆಡಿ ಇದ್ದೇನೆ. ಮಾಡ್ತಾನು ಇದ್ದೇನೆ. ಅದ ಅನುಭವನೂ ನಿನಗಿದ್ದಾಗ ಯಾಕೆ ಆ ಸೀಟನ್ನ ಬಿಟ್ಬಿಟ್ಟು ಕೆಳಗಡೆ ಹೋಗ್ತೀಯ? ಮನುಷ್ಯಾತ್ಮರ ಹೊಗಳಿಕೆಯನ್ನ ನೋಡಿ. ಮಾನ, ಗೌರವ, ಅವು ನನಗೆ ಓಂ ಶಾಂತಿ ಹೇಳಲೇ ಇಲ್ಲ, ನಾನು ಸೀನಿಯರು, ಅವು ನನಗೆ ಮೊದಲು ಹೇಳಬೇಕಿತ್ತು. ಯಾಕೆ ಆ ನಿರೀಕ್ಷೆ ಬರಬೇಕು? ಅವ್ರು ಹೇಳಲಿ ಬಿಡ್ಲಿ, ಅದನ್ನ ತಗೊಂಡು ಏನ್ ಮಾಡ್ತೀರಾ ನೀವು? ಇಂಥ ಮಹಾನ್ ಭಗವಂತ ನಿಮಗೆ ಗೌರವವನ್ನ ಕೊಟ್ಬಿಟ್ಟು ಒಬಿಡಿಯಂಟ್ ಸರ್ವೆಂಟ್ ಆಗಿದ್ದಾರೆ. ಬೆಳಗಿಂದ ಸಾಯಂಕಾಲದವರೆಗೂ ನಿಮ್ಮ ಸೇವಕನಾದಾಗ ಬೇರೆ ಯಾರ್ದಾದ್ರೂ ನಿಮ್ಗೆ ಗೌರವ ಪ್ರತಿಷ್ಠೆ ಬೇಕಾ? ಅಂದ್ರೆ ಇನ್ನು ಭಗವಂತನ ಸತ್ಯ ಪ್ರೀತಿಯ ಅನುಭವವನ್ನ, ಭಗವಂತ ಕೊಡುವಂತಹ ಗೌರವವನ್ನ ಇನ್ನು ನಿಜವಾಗ್ಲೂ ನೀವು ಅನುಭವ ಮಾಡಿಲ್ಲ ಅಂತ ಅರ್ಥ. ಅಂದ್ರೆ ಆ ಒಂದು ಹೃದಯಾಂತರಾಳದ ಹೃದಯವಂತಿಕೆಯ ಪ್ರೀತಿಯನ್ನು ಅನುಭವ ಮಾಡದೇ ಇರುವಂತ ಕಾರಣದಿಂದ ನೀವೇನು ಮಾಡ್ತಿದ್ದೀರಿ ಅಂತಂದ್ರೆ ಪ್ರೀತಿಯನ್ನ ಕೇಳ್ತಾ ಇದ್ದೀರಿ. ಎಷ್ಟು ಸುಂದರವಾದ ಬಾಬಾ ಹೇಳ್ತಾರೆ ಈ ಮಾತನ್ನ. AC ಬಸ್ಸಲ್ಲಿ ಕುತ್ಕೊಂಡಿರುವಂತ ವ್ಯಕ್ತಿ ಯೋಚನೆ ಮಾಡ್ತಾನಂತೆ, ಪಕ್ಕದಲ್ಲಿ ರಶ್ ಆಗಿರೋ BTS ಬಸ್ಸಲ್ಲಿ ನಿಂತ್ಕೊಂಡಿರೋ ಜನ ನೋಡ್ಬಿಟ್ಟು ಆ ಸುಖ ನನಗಿಲ್ಲವಿಲ್ಲ ಅಂತ. ನೀನು ಯಾವ ಬಸ್ಸಲ್ಲಿ ಕುತ್ಕೊಂಡಿದ್ಯಾ ಆ ಸುಖವನ್ನು ಮೊದಲು ಅನುಭವ ಮಾಡು. ನೀನೇನ್ ನೋಡ್ತಿದೀಯಾ ಅದು ನೀನು ಅನುಭವ ಮಾಡ್ಕೊಂಡ್ರೆ ಕಡಿಮೆ ಸುಖ ಅದು. ಯಾಕೆ ನಿನಗದು ಗೊತ್ತಾಗ್ತಾ ಇಲ್ಲ? ಯಾಕಂದ್ರೆ ಆ ನಿರಾಕಾರತೆಯನ್ನ ನಾವು ಅರ್ಥ ಮಾಡ್ಕೊಳ್ತಾ ಇಲ್ಲ. ಅದಕ್ಕಾಗಿ ಅಂತ ಆತ್ಮಗಳು ನಿರ್ಮಾಣ ಅಂದ್ರೆ ಬಾಬಾ ಹೇಳ್ತಾರೆ, ಕೊಡ್ತಾ ಹೋಗು, ಕೊಡೋದಷ್ಟೇ ನಿನ್ ಕೆಲಸ. ತಗೊಳ್ಳೋದ ನಿರೀಕ್ಷೆ ಮಾಡಬೇಡ. ನಿರ್ಮಾಣ ಇಲ್ಲ, ನಿನ್ನೆನೂ ಇಲ್ಲ, ಇವತ್ತು ಇಲ್ಲ, ನಾಳೆ ಇಲ್ಲ, ಮಾತಿನ ಮೂಲಕ ಇಲ್ಲ, ಶಬ್ದದ ಮೂಲಕ ಮಾನ ಬೇಕಾಗಿಲ್ಲ. ಚೇರು, ಕುರ್ಚಿ, ಹೆಸರು, ಕೀರ್ತಿ ಯಾವುದು ಬೇಕಾಗಿಲ್ಲ. ಭಗವಂತನ ಹೃದಯದಲ್ಲಿ ನನಗೆ ಸ್ಥಾನ ಸಿಕ್ಕಿದೆಯಲ್ಲ. ಆತ್ಮೀಯರೇ, ಮಜಾ ಏನ್ ಗೊತ್ತಾ? ಶಬ್ದದಲ್ಲಿ ಹೇಳ್ತೀವಿ, ಭಕ್ತಿ ಮಾರ್ಗದಲ್ಲಿ ಹೇಳಿದ್ವಿ, ಹಾಡಲ್ಲೂ ಕೂಡ ಹೇಳಿದ್ವಿ, ನಿಜ ಜೀವನದಲ್ಲಿ ಇಲ್ವೇ ಇಲ್ಲ. ಯಾರಾದ್ರೂ ಹೊಗಳಿಲ್ಲ ಅಂದ್ರೆ ಸಿಟ್ಟು ಬಂದ್ಬಿಡ್ತದೆ. ಇದು ವಾಸ್ತವಿಕತೆ. ಅಂದ್ರೆ ಮನುಷ್ಯಾತ್ಮರ ಮಾತಿನ ಆಧಾರದ ಮೇಲೆ ನಿಮ್ಮ ಸೇವೆಯನ್ನ ನೀವು ಮೆಜರ್ ಮಾಡ್ತಿದ್ದೀರಿ, ಕ್ಯಾಲ್ಕುಲೇಷನ್ ಮಾಡ್ತಾ ಇದ್ದೀರಾ. ಮನುಷ್ಯರು ಹೇಗೆ ಅಂತಂದ್ರೆ ಎದುರುಗಡೆ ಕೆಲಸ ಆಗ್ಬೇಕಾದ್ರೆ ಬೇಕಾದಷ್ಟು ಹೊಗಳ್ತಾರೆ. ಕೆಲಸ ಆದ್ಮೇಲೆ ನೀವು ಯಾರು ಅಂತ ಅವ್ರಿಗೆ ಗೊತ್ತೇ ಇರೋದಿಲ್ಲ, ಎದುರುಗಡೆ ಬಂದು ನೋಡೋದಿಲ್ಲ. ಇಂತಹ ಮನೋಸ್ಥಿತಿಯವರು. ಅದಕ್ಕಾಗಿ ದಯವಿಟ್ಟು ಮನುಷ್ಯರ ಆಧಾರಿತವಾಗಿ ದಯವಿಟ್ಟು ನಿಮ್ಮ ಈಶ್ವರೀಯ ಜೀವನವನ್ನ ಅವಲಂಬನೆ ಮಾಡಿಕೊಳ್ಬೇಡಿ. ಅದಕ್ಕಾಗಿ ಸರಳ ಸ್ವಭಾವದವರು ಸದಾ ನಿರ್ಮಾಣ ಚಿತ್ತರು, ಸದಾ ಬೇರೆಯವರು ಒಳ್ಳೇದು ಮಾಡಬೇಕು. ನಿರಹಂಕಾರಿಗಳವ್ರಿಗೆ ಎಂದೂ ಅಹಂಕಾರ ಇರುವುದಿಲ್ಲ. ದಿನದ ದಿನಕ್ಕೆ ಅಹಂಕಾರ ಸುಡುತ್ತಾ ಹೋಗುತ್ತೆ. ಹಾಗೆ ಪರಿಪಕ್ವತೆ ಯೋಚನೆ ಮಾಡಿ. ಅಂತ ಮಹಾನ್ ವಿಭೂತಿ ಭಗವಂತ 3 ಲೋಕವನ್ನ ಶುದ್ಧ ಮಾಡುವಂತ ಶಕ್ತಿ, 1 ಸೆಕೆಂಡ್ ಶುದ್ಧ ಮಾಡುವಂತ ಶಕ್ತಿ ಅವನಲ್ಲಿದೆ. ಅದು ಮಕ್ಕಳ ಭಾಗ್ಯವಾಗ್ಲಿ ಅಂತ ಅವ್ರು ವೇಟ್ ಮಾಡ್ತಾ ಇದ್ದಾರೆ ಅಲ್ವಾ? ಬಾಬಾ ಹೇಳ್ತಾರೆ, ಅಂತಹ ಮಹಾನ್ ವ್ಯಕ್ತಿ ಈ ವಿಶ್ವವನ್ನ ಸ್ವಚ್ಛ ಮಾಡ್ತಾರೆ ಅಂತಂದ್ರೆ ಅವರಲ್ಲಿ ಎಷ್ಟು ನಿರಹಂಕಾರಿತನ ಇರಬಹುದು. 3 ಲೋಕದಲ್ಲಿ ಒಂದೇ ಒಂದು ಕಣದ ಮಾಲೀಕ ನಾನಲ್ಲ. ಯಾವುದನ್ನು ನಿರ್ಮಾಣ ಮಾಡುವಂತ ಅಧಿಕಾರನೂ ನನ್ನಲ್ಲಿಲ್ಲ, ಆ ಯೋಗ್ಯತೆನೂ ಇಲ್ಲ, ಆ ಲಕ್ಷಣನೂ ಇಲ್ಲ. ಏನೂ ಇಲ್ಲದೆ ಇರುವಂತ ನಿನಗೆ ಯಾಕಯ್ಯ ಅಹಂಕಾರ? ಯಾಕೆ ವಾಸ್ತವಿಕತೆಯನ್ನು ಅರ್ಥ ಮಾಡ್ಕೊಳ್ಳೋದಿಲ್ಲ ಅಲ್ವಾ? ಅದಕ್ಕಾಗಿ ಯಾರು ಆ ಕರ್ಮಕ್ಕೆ ಕಾರಣೀಭೂತನಾಗಿದ್ದಾರೋ ಅವನಿಗೆ ಧನ್ಯವಾದವನ್ನು ಹೇಳು. ನಿಸ್ವಾರ್ಥ, ಸ್ವಾರ್ಥ ಬೇಡ. ಆ ಸ್ವಾರ್ಥ ಬಾಬಾದಕ್ಕೆ ಬಾಬಾ ಎಷ್ಟು ಸುಂದರವಾದ ಮಾತನ್ನು ಹೇಳ್ತಾರೆ. 1936ರಿಂದ 2024ರವರೆಗೆ 88 ವರ್ಷಗಳ ಕಳೆದರೂ ಕೂಡ ಮಗು ನನಗೆ ಬೇಜಾರಾಗೋದೇನು ಅಂತಂದ್ರೆ 108 ಮಣಿಯ ಮಾಲೆಯಲ್ಲಿ ಇನ್ನೂ ಅರ್ಧ ಮಣಿಯ ಮಾಲೆನೂ ರೆಡಿ ಆಗಲಿಲ್ಲ.
16,108 ಆ ಕಡೆಗಿಡಿ. 9 ಲಕ್ಷ ಆಮೇಲೆ ನೋಡೋಣ. 33 ಕೋಟಿ ಸುದ್ದಿನೇ ಬೇಡ. ಅದು ಬೇಗ ಆಗ್ಬಿಡ್ತಾರೆ. ಅದೇನು ಯೋಚನೆ ಮಾಡಬೇಕಾಗಿದ್ದಿಲ್ಲ. ಯೂಟ್ಯೂಬ್ನಲ್ಲಿ 7 ಡೇಸ್ ಕೋರ್ಸ್ ತಗೊಂಡ್ರು ಕೂಡ ಆಗ್ಬಿಡ್ತಾರೆ. ಆದರೆ 108 ಮಣಿಯ ಮಾಲೆಯಲ್ಲೂ ಕೂಡ ಅರ್ಧ ಮಣಿಯ ಮಾಲೆನೂ ಕೂಡ ಇನ್ನೂವರೆಗೂ ತಯಾರಾಗಿಲ್ಲ. ಆದರೆ ನಮಗೆ ಮಾತ್ರ ನಾವು 40 ವರ್ಷದಿಂದ ಜ್ಞಾನದಲ್ಲಿದ್ದೀವಿ, 50 ವರ್ಷದಿಂದ ಇದ್ದೀವಿ, ಇಷ್ಟು ಸಲ ಮೌಂಟ್ ಅಬುಗೆ ಹೋಗ್ಬಿಟ್ಟು ಬಂದಿದ್ದೀವಿ, ಇಷ್ಟು ಬಿಲ್ಡಿಂಗ್ ಕಟ್ಬಿಟ್ಟಿದ್ದೀವಿ, ಇಷ್ಟು ಜನರಿಗೆ ಜ್ಞಾನ ಕೊಟ್ಟು ಬಿಟ್ಟಿದ್ದೀವಿ ಅಂತ ಆ ಅಭಿಮಾನದ ಕಿರೀಟವನ್ನ ನಮಗೆ ನಾವು ಹಾಕೊಂಡ್ಬಿಟ್ಟು ಓಡಾಡ್ತಿದ್ದೀವಿ. ಹಾಗಿದ್ರೆ ಈ ಅರ್ಧ ಮಣಿಯ ಮಾಲೆನೂ ಆಗದಿರೋದಕ್ಕೆ ಮುಖ್ಯ ಕಾರಣ ಏನು? ಯಾಕಂದ್ರೆ ಇವತ್ತು ಪವಿತ್ರತೆ ಬಗ್ಗೆ ಮಾತಾಡ್ತಾ ಇದ್ದಾರಲ್ಲ, ಕಾರಣ ಏನು? ಕಾರಣ ಇಷ್ಟೇ, ಸೇವೆಯಲ್ಲಿ, ಪುರುಷಾರ್ಥದಲ್ಲಿ, ಸಾಧನೆಯಲ್ಲಿ ಮುಂದೆ ಹೋಗ್ತಾ 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 ಇದ್ದಾಗ ಎಲ್ಲ ಕಾರ್ಯವನ್ನ ಭಗವಂತ ಮಾಡಿದ್ರೂ ಕೂಡ ಮಾಡಿದ ಮೇಲೆ ನಾನು ಹೇಳುವಂತ ಅಹಂಭಾವ, ನಿರ್ಮಾಣತೆಯ ಮನೋಭಾವ ಇಲ್ಲ. ನನ್ನ ಹೆಸರು ಪ್ರಸಿದ್ಧಿ ಆಗ್ಬೇಕು, ನನ್ನನ್ನು ಹೊಗಳಬೇಕು, ನನ್ನನ್ನು ಮುಂದುವಿಡಬೇಕು, ನನ್ನ ಸನ್ಮಾನ ಮಾಡಬೇಕು. ನಾವೂ ಕೂಡ ನಮ್ಮ ಸೀನಿಯರನ್ನು ಖುಷಿಪಡಿಸುವಂತ ಒಂದು ಪ್ರಯತ್ನ, ಅವು ನನ್ನನ್ನು ಹೊಗಳಬೇಕು, 4 ಜನರ ಎದುರುಗಡೆ ಹೊಗಳಬೇಕು. ಅಂದ್ರೆ ನಿನ್ನನ್ನು ನೀನು ಪ್ರತ್ಯಕ್ಷತೆ ಮಾಡುವುದ ಕಡೆ ನಿನ್ನ ಗಮನ ಕೊಡ್ತಿದ್ಯಾ, ಅದಕ್ಕಾಗಿ ಭಗವಂತನನ್ನು ಉಪಯೋಗ ಮಾಡ್ಕೊಳ್ತಿದ್ಯಾ ಅಂತಂದ್ಮೇಲೆ ನೀನು ಹೇಗೆ ಬೇರೆಯವರಿಂದ ಸನ್ಮಾನ, ಯೋಗ್ಯ ಪೂಜೆಯನ್ನು ಭವಿಷ್ಯದಲ್ಲಿ ತೆಗೆದುಕೊಳ್ಳಿಕ್ಕೆ ಸಾಧ್ಯ? ನೋಡಿ, ನೀವು ಮಾಡಿರುವಂತ ಸಂಪಾದನೆಯನ್ನ ನೀವು ಊಟ ತಿಂಡಿ ಮಾಡು, ನಿಮ್ಮ ಮನೆಯವ್ರಿಗೆ ಊಟ ಗೀಟ ಕೊಟ್ಟಿದ್ದಿದ್ರೆ ಊರಿನ ಜನ ನಿಮ್ಗೆ ಏನಾದ್ರು ಸನ್ಮಾನ ಮಾಡ್ತಾರ, ಹೊಗಳಿಕೆ ಕೊಡ್ತಾರ? ಇಲ್ಲ ತಾನೆ. ಊರಿನ ಜನ ನಿಮ್ಗೆ ಹೊಗಳಿಕೆ ಕೊಡಬೇಕು ಅಂತ ನೀನು ಮಾಡಿರೋ ಸಂಪಾದನೆಯಲ್ಲಿ ಅವರಿಗೆ ಏನೋ ಸಹಾಯ ಮಾಡೋಲ್ಲ. ದೇವಸ್ಥಾನದಲ್ಲೂ, ಹಣಕಾಸಿನ ರೂಪದಲ್ಲೂ, ಫೀಸಿನ ರೂಪದಲ್ಲೂ, ಆರೋಗ್ಯದ ರೂಪದಲ್ಲೂ ಅವರಿಗೆ ಏನಾದರೂ ಸಹಾಯವನ್ನು ಮಾಡಿದಾಗ ಮಾತ್ರ ಅವ್ರು ನಿನಗೆ ಗೌರವವನ್ನು ಕೊಡ್ತಾರೆ. ಪ್ರತಿ ಸಲ ಭಗವಂತನ ತೋಗ್ಬಿಟ್ಟು ನನಗೆ ಶಾಂತಿ ಕೊಡು, ನನಗೆ ನೆಮ್ಮದಿ ಕೊಡು, ನನಗೆ ಬಿಲ್ಡಿಂಗ್ ಕೊಡು, ನಿನಗೆ ನೀನು ಮಾಡ್ಕೊಳ್ತದ್ದು ಬೇರೆಯವ್ರು ಯಾಕ್ರಿ ನಿಮ್ಗೆ ಗೌರವವನ್ನು ಕೊಡಬೇಕು? ಅದಕ್ಕಾಗಿ ಮಾಡ್ತಾರೆ ನಿರ್ಮಾಣತ, ಬೇರೆಯವರಿಗೆ ಒಳ್ಳೆಯದನ್ನ ಮಾಡು, ಶಕ್ತಿಯನ್ನ ಕೊಡು. ಅದಕ್ಕೆ ಏನ್ ಮಾಡಬೇಕು? ಮನಸಾ ಸೇವೆಯನ್ನ ಮಾಡು ಅಂತ ಹೇಳ್ತಿದ್ದಾರೆ. ಇದೇ ವಿಷಯದ ಬಗ್ಗೆ ಬಾಬಾ ಮತ್ತು ಬ್ರಹ್ಮ ಬಾಬಾ ನಡುವೆ ಚರ್ಚೆ ನಡೀತಂತೆ. ಮಕ್ಕಳು ಕೇಳ್ತಾರೆ ಹೆಂಗ್ ಚರ್ಚೆ ನಡೆಯುತ್ತೆ ಅಂತ. ಬಾಬಾ ಹೇಳ್ತಾರೆ, ನಿಮ್ಮ ಸ್ಕೂಲಲ್ಲೂ ಕೂಡ ಏಕಪಾತ್ರಾಭಿನಯ ನಡೆಯುತ್ತಲ್ಲ, ಒಬ್ಬನೇ ಈ ಕಡೆ ದುರ್ಯೋಧನ, ಈ ಕಡೆಗೆ ಅರ್ಜುನ, ಒಂದೇ ಕಡೆ ಪಾತ್ರ ಮಾಡ್ತಾರಲ್ಲ, ಹಾಗೆ ಇಲ್ಲಿ ಒಂದೇ ಶರೀರದಲ್ಲಿ ಬ್ರಹ್ಮ ಬಾಬಾ ಶಿವ, ಅಲ್ಲಿ ಶರೀರ ಬೇರೆ 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 ಕಡೆ ನಿಂತ್ಕೊಂಡ್ಬಿಟ್ಟು ಮಾತಾಡ್ತಾರಲ್ಲ, ಇಲ್ಲಿ ಒಂದೇ ಶರೀರದಲ್ಲಿ ಈ 2 ಆತ್ಮಗಳು ನಿಂತ್ಕೊಂಡು ಮಾತಾಡ್ತಾರೆ. ಬಾಬಾ ಹೇಳ್ತಾರೆ, ವಿನಾಶ ಮಾಡ್ಲಿಕ್ಕೆ 2 ಚಪ್ಪಾಳೆ ಹೊಡೆದಿಲ್ಲ, ಒಂದು ಚಿಟಿಕೆಯಲ್ಲಿ ಆಗ್ಬಿಡ್ತದೆ, ನನಗೇನು ಸಮಸ್ಯೆ ಇಲ್ಲ. ಅದು ವಿನಾಶ ಯಾಕೆ ಆಗ್ತಿಲ್ಲ? ವಿನಾಶದ ನಂತರದಲ್ಲಿ ಪಾತ್ರ ಮಾಡುವಂತ ನನ್ನ ಮಕ್ಕಳು ಇನ್ನೂ ರೆಡಿ ಆಗಿಲ್ಲ. ಹಾಗಂತ ಸೇವೆ ಮಾಡ್ತಾ ಇಲ್ವಾ? ಮಾಡ್ತಾ ಇದ್ದಾರೆ. ತುಂಬಾ ಚೆನ್ನಾಗಿ ಮಾಡ್ತಿಲ್ವಾ? ಮಾಡ್ತಾ ಇದ್ದಾರೆ. ಶುಭ ಭಾವನೆಯಿಂದ ಮಾಡ್ತಿಲ್ವಾ? ಮಾಡ್ತಾ ಇದ್ದಾರೆ. ಕಾರಣ ಎಲ್ಲ ಮಾಡಿದ್ಮೇಲೆ ಮತ್ತೆ ಯಾಕೆ ಫಲಿತಾಂಶ ಬರ್ತಾ ಇಲ್ಲ? ಎಲ್ಲ ಮಾಡಿದ ಮೇಲೆ ಕರ್ಮದ ಫಲ ಬಂದ್ಮೇಲೆ ನಾನು ಅಂತ ಬಂದ್ಬಿಡ್ತದಲ್ಲ, ನನ್ನನ್ನು ಹೊಗಳಬೇಕು ಅಂತ ಬಂದ್ಬಿಡ್ತು. ಇದನ್ನು ಬಾಬಾ ಸೀಕ್ರೆಟ್ ಆಗಿ ಹೇಳಿದ್ದಾರೆ. ಮೇಲ್ಗಡೆಯಿಂದ ನೀವು ನೋಡಿದಾಗ ಆ ವಾಕ್ಯಗಳು ನಿಮ್ಗೆ ಸಿಗೋದಿಲ್ಲ. ಅದಕ್ಕಾಗಿ ಹೆಡ್ಡಿಂಗ್ ಅಲ್ಲಿ ಬಾಬಾ ಹೇಳಿದ್ರು, ನಿರ್ಮಾಣ್ ಅವ್ರ ನಿರ್ಮಾಣ್, ಬೇರೆಯವರನ್ನ ಒಳ್ಳೇದ್ ಮಾಡಬೇಕು ಹೇಳುವಂತ ಭಾವ, ನನಗೇನೂ ಬೇಡ ಹೇಳುವಂತ ಭಾವ, ಇದೆರಡೂ ಬ್ಯಾಲೆನ್ಸ್ ಇದ್ದಾಗ. ಇವತ್ತು ನಮ್ಗೇನು ಅಂತಂದ್ರೆ, ಬೇರೆಯವರು ಕೊಡ್ದಿದ್ರು ಪರವಾಗಿಲ್ಲ, ನನಗೆ ಬೇಕು, ನಾವು ಚೆನ್ನಾಗಿರ್ಬೇಕು, ನನ್ನ ಮಕ್ಕಳು ಚೆನ್ನಾಗಿರ್ಬೇಕು, ನಮ್ಮ ಸೆಂಟರ್ನವ್ರು ಚೆನ್ನಾಗಿರ್ಬೇಕು, ನಮ್ಮ ಸೆಂಟರ್ನವ್ರಿಗೆ ಕರೆಕ್ಟ್ ಆಗಿ ಅವ್ರ ಟ್ರೈನಲ್ಲಿ ಟಿಕೆಟ್ ಸಿಕ್ಕಿದ್ರೆ ಸಾಕು, ಬಕ್ಕದವ್ರು ಏನ್ ಬೇಕಾದ್ರೂ ಆಗಲಿ, ನಮ್ಗೆ ಗೊತ್ತಿಲ್ಲ ಅಲ್ವಾ? ಈ ಒಂದು ಮನೋಭಾವ, ನಿರ್ಮಾಣ ನಿರ್ಮಾಣ, ನಿರ್ಮಾಣತೆ ನಿರೀಕ್ಷೆ ಮಾಡಬೇಡ, ಸದಾಕಾಲ ಬೇರೆ ಕೊಡಬೇಕು, ಒಂದು ಎರಡೂ ಬ್ಯಾಲೆನ್ಸ್ ಇದ್ದಾಗ ಭಗವಂತ ಹೇಳ್ತಾರೆ ಆಶೀರ್ವಾದದ ಖಾತೆ ಜಮ ಆಗ್ತದೆ. ಈ ಆಶೀರ್ವಾದದ ಖಾತೆ ನಿನಗೆ ಸಿಗದೇನೆ ನೀನು 108 ಮಣಿ ಮಾಲೆಯಲ್ಲಿ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಬಾಬಾ ಇವತ್ತು ಒಂದು ವಾರ್ನಿಂಗ್ ಅನ್ನು ಕೂಡ ಕೊಟ್ಟಿದ್ದಾರೆ. ನಾನು ಇಷ್ಟು ಸೇವೆ ಮಾಡಿದೆ, ಇಷ್ಟು ಸೆಂಟರ್ನ ನೋಡಿದೆ, ಇಷ್ಟು ಟೀಚರ್ಗಳನ್ನ ರೆಡಿ ಮಾಡಿದೆ, ಇಷ್ಟು ಜನ ಮೌಂಟ್ ಅಬು ಕರ್ಕೊಂಡು ಹೋದೆ, ಇಷ್ಟು ಧನವನ್ನ ಮಾಡಿದೆ ಅಂತ ನನಗೆ ನಾಳೆ ಹೇಳಬೇಡಿ. ಇದೆಲ್ಲ ಮಾಡಿದ್ದು ಒಳ್ಳೆಯದೇನೆ. ಇದೆಲ್ಲದಕ್ಕಿಂತ ಮುಖ್ಯವಾಗಿ ಎದೆಗಡೆಗಿರುವಂತ ಆತ್ಮರಿಂದ ಹೃದಯಪೂರ್ವಕವಾದಂತಹ ಆಶೀರ್ವಾದ ನೀವು ತೆಗೆದುಕೊಳ್ಬೇಕು. ಆವಾಗ ಮಾತ್ರ ನೀವು 108 ಮನೆಯ ಮಾಲೆಯಲ್ಲಿ ಬರ್ಲಿಕ್ಕೆ ಸಾಧ್ಯ. ಬರೀ ಸೇವೆ ಕಡೆಗೆ ಮಾತ್ರ ನಾನು ಗಮನವನ್ನ
ಕೊಟ್ಟು ಬಿಟ್ಟು ಈ ಆಶೀರ್ವಾದ ಸಿಕ್ಕಿಲ್ಲ ಅಂತಂದ್ರೆ ನಿಮ್ಗೆ ಫಲಿತಾಂಶ ಬರೋದಿಲ್ಲ ಆತ್ಮೀಯರೇ. ನಾನು ಎಷ್ಟೋ ಸಲ ನನ್ನ ಜೀವನದ ಅನುಭವವನ್ನು ನಿಮ್ಗೆ ಹೇಳಿದ್ದೇನೆ. ನಾವು ಎಷ್ಟೋ ಸಲ ಸೇವೆಗೆ ಹೋದಾಗ ಸೇವೆ ಮುಗಿದ ಮೇಲೆ 3 ದಿನದ ಬಟ್ಟಿ ಇರುತ್ತೆ ಅಂತ ತಿಳ್ಕೊಳ್ಳಿ. ಮೊದಲೇ ನಾವು ಹಾಗೆ ಮಾಡ್ತಿದ್ವಿ. 3 ದಿನ ಬಟ್ಟಿ ಆದ್ಮೇಲೆ 2.5 ದಿನನೇ ಬಟ್ಟಿ. ಉಳಿದಿದ್ದ ಅರ್ಧ ದಿನ ಹೊಗಳಿಕೆ ಕೇಳಲಿಕ್ಕೆ. ಅದಕ್ಕೇನು ತಾಮ್ರದ ಹಿತ್ತಾಳೆ ಕಿವಿ ಅಂತ ಹೇಳ್ತಾರೆ. ಅದಕ್ಕೇನೆ ಅರ್ಧ ದಿನ ಇಟ್ಬಿಡೋದು. ಓಕೆನಾ? ಮೈಕಲ್ಲಿ ಹಿಡ್ಕೊಂಡ್ಬಿಟ್ಟು ನಾವು ಅದೇ ಸಂಕಲ್ಪ ಮಾಡಿರ್ತೀವ. ಹೊಗಳೋದು, ಹೊಗಳೋದು, ಹೊಗಳೋದು ನಮ್ಗೇನು ಖುಷಿ ಬಂದ್ಬಿಡೋದು, ಕಣ್ಣೀರು ನೀರು ಬಂದ್ಬಿಡೋದು. ಸರಿನಾ? ಆಮೇಲೆ ಗೊತ್ತಾಗೋದೇನು ಅಂತಂದ್ರೆ ಪ್ರತಿ ಸಲ ಸ್ಪೀಕರ್ ಬೇರೆ ಬೇರೆ ಸ್ಪೀಕರ್ ಬಂದಾಗ ಇವ್ರು ಹಂಗೆ ಹೊಗಳ್ತಾರೆ. ಸನ್ಮಾನ ಏನು? ಮಜಾ ಏನು ಗೊತ್ತುಂಟಾ? ಸನ್ಮಾನ ಮಾಡ್ತಾರೆ. ಪೇಟ ಹಾಕ್ತಾರೆ, ಕಿರೀಟ ಹಾಕ್ತಾರೆ, ಹಾರ ಹಾಕ್ತಾರೆ, ಎಲ್ಲಾನು ಮಾಡ್ತಾರೆ. ಫೋಟೋ ತೆಗಿತಾರೆ, ಸೆಲ್ಫಿ ತೆಗಿತಾರೆ, ಎಲ್ಲ ಆಮೇಲೆ ಆ ಹಾರ, ಕಿರೀಟ ಎಲ್ಲ ಅವರೇ ಇಟ್ಕೊಳ್ತಾರೆ. ಮತ್ತೆ ನೆಕ್ಸ್ಟ್ ಟೈಮ್ ಬಂದವ್ರಿಗೆ ಅದನ್ನೇ ಮತ್ತೆ ವಾಪಸ್ ಸೇಮ್. ಹೇಗಂತ ಸನ್ಮಾನ ಮಾಡ್ಬಿಟ್ಟು ಏನು ಪ್ರಯೋಜನ? ವಾಪಸ್ ಕೊಟ್ಟಿಲ್ಲ ಅಂತ ಕೇಳ್ತಾರೆ. ಅದನ್ನ ಅದು ವಾಪಸ್ ಕೊಡಿ. ಓಕೆನಾ? ಅಂಥದನ್ನ ಕೇಳ್ಬಿಟ್ಟು ನಾವು ಸನ್ಮಾನ ತಗೊಳ್ಬೇಕಾ ನಮಗೆ? ಬೇಕಾಗಿಲ್ವಲ್ಲ. ಸರಿ. ನನ್ಗೆ ನಿಜವಾಗ್ಲೂ ಖುಷಿ ಆಗುದು ಯಾವಾಗ ಗೊತ್ತಾ? ಎಲ್ಲಾ ಸೇವೆ ಆಯ್ತು, ಎಲ್ಲಾ ವಿಷಯ ಮುಗೀತು, ಎಲ್ಲರಿಗೂ ಗಿಫ್ಟ್ ಕೊಡೋದು, ತಗೊಳ್ಳೋದು, ವರದಾನ ಎಲ್ಲ ಆಯ್ತು. ಸ್ಟೇಜಿಂದ ಕೆಳಗಡೆಗೆ ಬಂದ್ರೆ ಹಿಂದಗಡೆ ವಯಸ್ಸಾದವರು ಒಬ್ಬೊಬ್ರು ಕುಂತಿರ್ತಾರೆ ಏಜ್ ಆಗಿ. ನಮ್ಗೇನು ಅನ್ಸತ್ತೆ? ಇವ್ರ ದೃಷ್ಟಿ ತಗೊಂಡಿಲ್ಲಪ್ಪ, ಇವರೇನೋ ಅನುಭವನೇ ಮಾಡಿಲ್ಲ ಅಂತ ನಮ್ಮ ಒಂದು ಲೆಕ್ಕಾಚಾರ. ಅದ್ರಲ್ಲಿ ವಿಶೇಷವಾಗಿ ಆಂಧ್ರ ಬೇರೆ ಕಡೆಗೆಲ್ಲ ಹೋದಾಗ ನಾವು ಹಿಂದಿಯಲ್ಲಿ ಮಾತಾಡ್ತೀವಿ, ಅವರಿಗೆ ಹಿಂದಿ ಬರೋದಿಲ್ಲ. ಅವ್ರ ತೆಲುಗು ನಮಗೆ ಈಗೀಗ ಅರ್ಥ ಆಗ್ತಾ ಇದೆ. ಅವರು ಎದುರುಗಡೆ ಬಂದಾಗ ಕಣ್ಣಿನ ಭಾಷೆ ಇದೆಯಲ್ಲ, ಕಣ್ಣಿನ ಆನಂದ ಬಾಷ್ಪ. ಅವ್ರು ಹೇಳ್ತಾರೆ, ಆ ಕಣ್ಣಿನಿಂದ ಭಾಷೆಯಿಂದ ಮಾತಾಡ್ತಾರೆ. ಥ್ಯಾಂಕ್ ಯು, ನಮಗೆ ಸರಿಯಾದ ದಾರಿಯನ್ನು ತೋರಿಸಿದ್ರಿ. ಒಂದ್ಸಲ ಒಂದು ಸೇವಾ ಕೇಂದ್ರಕ್ಕೆ ಬಟ್ಟಿ ಮಾಡ್ಲಿಕ್ಕೆ ಅಂತ ಹೋಗಿದ್ದು, ರಾಜಮಂಡ್ರಿ ಹತ್ರ. ಆ ಊರಿನ ಹೆಸರು ನನಗೆ ಎಕ್ಸಾಕ್ಟ್ ಆಗಿ ನೆನಪಿಲ್ಲ. ಅಲ್ಲಿ ಮೇಲ್ಗಡೆ ಅಮೃತ ವೇಳೆ ಯೋಗ ಮಾಡ್ತಿದ್ದೀನಿ ಬೆಳಿಗ್ಗೆ. ಓಕೆನಾ? ಅಮೃತ ವೇಳೆ ಆದ್ಮೇಲೆ ಆ ಸೇವಾ ಕೇಂದ್ರದಲ್ಲಿ ಮುರಳಿ ಕ್ಲಾಸ್ ನಡೆಯುತ್ತೆ. ಆನ್ಲೈನ್ ಅಲ್ಲೂ ಕೂಡ ಇತ್ತು, ಮೊಬೈಲ್ ಇತ್ತು. ಅದು ಮುಗಿಸ್ಕೊಂಡು ಕೆಳಗಡೆ ಬಂದ್ರೆ ಅಲ್ಲಿಂದ ಅರ್ಧ ಕಿಲೋಮೀಟರ್ ದೂರದಲ್ಲಿರುವಂತ ಒಂದು ಮಾತೆ ಮಂಡಿ ನೋವು. ಆ ಮಾತೆಗೆ ಅವರಿಗೆ ಮೆಟ್ಲು ಹತ್ಕೊಂಡು ಬರ್ಲಿಕ್ಕೆ ಆಗ್ತಾ ಇಲ್ಲ. ಈ ಕ್ಲಾಸ್ ಫಸ್ಟ್ ಫ್ಲೋರ್ ಅಲ್ಲಿದೆ. ಅವಳು ಬಂದಿದ್ದಾರೆ, ಕೆಳಗಡೆಗಿದ್ದಾರೆ. ನಾನು ಕೇಳ್ತೇನೆ, ನೀವು ಮೇಲೆ ಯಾಕೆ ಹೋಗಿಲ್ಲ ಅಂತ ಕೇಳಿದೆ. ನನಗೆ ಮೇಲೆ ಹತ್ಲಿಕ್ಕೆ ಆಗೋದಿಲ್ಲ, ಆದರೆ ನಿಮ್ಮ ದೃಷ್ಟಿ ತಗೊಳ್ಬೇಕು ಅಂತ ನಾನು ಕೆಳಗಡೆಯಿಂದ ಅರ್ಧ ಗಂಟೆ ವೇಟ್ ಮಾಡ್ತಿದ್ದೀನಿ ಅಂತಂದಾಗ ನಿಜವಾಗ್ಲೂ ಕಣ್ಣಲ್ಲಿ ನೀರು ಬಂದ್ಬಿಟ್ಟು, ಅಷ್ಟು ದೂರದಿಂದ ಅರ್ಧ ಕಿಲೋಮೀಟರ್ ನಡ್ಕೊಂಡು ಬಂದು ಕೆಳಗಡೆ ಕಣ್ಣಲ್ಲಿ ನೀರು ಬಂದ್ಬಿಟ್ಟು, ಆಮೇಲೆ ಅವ್ರಿಗೆ 10 ನಿಮಿಷ ದೃಷ್ಟಿ ಕೊಟ್ಬಿಟ್ಟು ನಾನು ರೂಮಿಗೆ ಹೋದೆ. ಲಾಸ್ಟ್ ಡೇ ಒಂದು ಮಾತೇನೋ ಬಂದಿದ್ದಾರೆ. ಆಮೇಲೆ ನಾನು ಕೇಳಿದೆ, ಎಲ್ಲರಿಗೂ ವರದಾನ ಕೊಟ್ಟಾಯ್ತಾ ಅಂತ. ಆಯ್ತು, ಎಲ್ಲರೂ ಆಯ್ತು ಅಂದ್ರೆ ಅವ್ರ ಪಾಪ ಅವ್ರಿಗೂ ಕೂಡ ಮಂಡಿನೂ ಮೇಲಕ್ಕೆ ಬಂದಕ್ಕೆ ಆಗಿಲ್ಲ. ಅವ್ರಿಗೆ ಮೇಲ್ಗಡೆ ಹೋಗ್ಬಿಟ್ಟು ವರದಾನವನ್ನ ಕೈಯಲ್ಲಿ ಕೊಟ್ಟಾಗ ಅವ್ರ ಕಣ್ಣಲ್ಲಿ ಗಳಗಳಗಳ ನೀರು ಬಂದ್ಬಿಡ್ತು. ಬಾಬಾನೇ ನಮಗೆ ಬಂದ್ಬಿಟ್ಟು ನಾನಿರೋ ಜಾಗದಲ್ಲಿ ವರದಾನ ಕೊಟ್ಟಲ್ಲ, ಇದು ಬಾಬಾ ಅಂತ ರಿಯಲ್ ದುವಾ. ಅದು ಹೃದಯವಂತಿಕೆಯಿಂದ ಬರುವಂಥದ್ದು. ಅವ್ರು ಕ್ಲಾಸ್ ಕೇಳದೆ ಇರಬಹುದು, ಆತ್ಮೀಯರೇ, ಮೇಲಕ್ಕೆ ಬರದೇ ಇರಬಹುದು, ಆದ್ರೆ ಒಂದು ಹಸಿವಿದೆಯಲ್ಲ, ಆ ಪ್ರೀತಿ ಇದೆಯಲ್ಲ, ಎಷ್ಟು ಖುಷಿ ಕೊಡತ್ತೆ ಅವರಿಗೆ. ಓಕೆ, ಅಷ್ಟೆಲ್ಲ ಆದ್ಮೇಲೆ ನಮ್ಗೆ ಸ್ಪೆಷಲ್ ಆಗಿ ಊಟ ಎಲ್ಲ ಕೊಡ್ತಾರೆ, ಎಲ್ಲ ಕೊಟ್ಟಾಯ್ತು. ನಾನು ಕೂಡ ಅಲ್ಲಿ ಹೋಗ್ಬಿಟ್ಟು ಊಟಕ್ಕೆ ಬಡಿಸ್ಲಿಕ್ಕೆ ನಿಂತ್ಕೊಂಡೆ ಲಾಸ್ಟಿಗೆ. ಒಂದೊಂದು ನೀವು ಬಡಿಸ್ತಾ ಇದ್ದೀರಾ, ಮಾತಿನಿಗೆ ಎಷ್ಟು ಖುಷಿ ಅಂತಂದ್ರೆ, ಅಯ್ಯೋ 3 ದಿನದಿಂದ ನಾವು ಮಾಡಿರುವಂತ ಸೇವೆ ಎಲ್ಲ ಏನಾಯ್ತು, ಸುಸ್ತೆಲ್ಲ ಹೊರಟೋಗ್ಬಿಡ್ತು. ಅಂದ್ರೆ ಒಂದೊಂದು ಆ ಕರ್ಮ ಅವ್ರಿಗೆ ಎಷ್ಟು ಖುಷಿ ಕೊಡತ್ತೆ ಅಂತ ನನಗೆ ಅನ್ಸತ್ತೆ. ಅಲ್ಲಿ ಸ್ಟೇಜ್ ಮೇಲೆ ಕೂತ್ಕೊಂಡು ನನಗೆ ಕಿರೀಟ ಹಾಕಿದಾರಲ್ಲ, ಸನ್ಮಾನ ಮಾಡಿದಾರ, ಹೊಗಳಿಕೆ ಕೊಟ್ಟಿದಾರಲ್ಲ, ಅವ್ರಿಗಿಂತ ಇವರ ಮಾತೇನಿದೆ, ದಿಸ್ ಇಸ್ ರಿಯಾಲಿಟಿ. ಇದು ಸತ್ಯಾಂಶ. ಅದು ಹೃದಯದಿಂದ ಬರುತ್ತೆ. ಆ ಹೃದಯದಿಂದ ನಿಮ್ಗೆ ಬರಬೇಕು ಅಂತಂದ್ರೆ ಆತ್ಮೀಯರೇ, ನೀವು ಸೇವೆಯನ್ನು ಕೂಡ ಹೃದಯದಿಂದ ಮಾಡಬೇಕು. ಎಂದೂ ಹೆಸರು ಕೀರ್ತಿಯನ್ನ ಎಂದೂ ನಿರೀಕ್ಷೆ ಮಾಡಬೇಡಿ. ಇದು ಹೃದಯದಿಂದ ಬಂದಿರೋದು ಮಾತ್ರ ನಿಮ್ಮ ಆತ್ಮದ ಅಕೌಂಟ್ ಅಲ್ಲಿ ಕ್ಲಿಯರ್ ಆಗ್ತದೆ, ಅಂದ್ರೆ ಜಮಾ ಆಗ್ತದೆ. ಬೇರೆದೆಲ್ಲ ಇದೆಯಲ್ಲ, ಈ ಕಿರೀಟ ಗಿರೀಟ ಇದೆಲ್ಲ ಮನೆ ಹೋಗೋದೊಳಗಡೆ ಖಾಲಿ, ಅದು ಏನೂ ಇಲ್ಲ. ಅದೇನು ಒರಿಜಿನಲ್ ಕಿರೀಟ ಅಲ್ಲ, ಅದು ಬಣ್ಣದ ಲೇಪನ ಮಾಡಿರುವಂಥದ್ದು ಕಿರೀಟ. ಅದು ಯಾವುದು ಅಲ್ಲ. ಎಷ್ಟು ಮಜಾ ಗೊತ್ತಾ ಆತ್ಮೀಯರೇ? ಈಗ ನಾನು ಅದನ್ನ ಯಾವುದು ನಿರೀಕ್ಷೆ ಮಾಡ್ತಾ ಇಲ್ಲ, ಯಾವ ಸೆಂಟಲ್ಲೂ ಕಿರೀಟ ಇಡ್ತಾನೆ ಇಲ್ಲ, ನನಗೆ ಬೇಕಾಗೂ ಇಲ್ಲ. ಅಂದ್ರೆ ಗೊತ್ತಾಗತ್ತೆ ಆ ಲೆವೆಲ್ಗೆ ಹೋದಾಗ ಏನೇನಾಗತ್ತೆ ಅಂತ. ರಮಾಬಾಬಾ ಸಾಕಾರದಲ್ಲಿದ್ದಾಗ ಒಂದು ಹೂವಿನ ಮಾಲೆಯನ್ನು ಕೂಡ ತಗೊಳ್ಳಿಲ್ವಂತೆ. ಅಂದ್ರೆ ಅದಕ್ಕೆ ಬಾಬಾ ಹೇಳ್ತಾರೆ, ನಿರ್ಮಾಣ, ನೀನು ಮೊದಲು ನಿನ್ನ ಮನಸ್ಸಿನಿಂದ ಇಚ್ಛೆನ ಇಟ್ಕೊಳ್ಬೇಡ. ಓಕೆ, ಕೆಲವೊಂದ್ಸಲ ನಾವು ಹೋಗಿರ್ತೀವಿ, ನಮ್ಗೆ ಗೊತ್ತಿಲ್ಲದೇನೆ ಅವ್ರು ಕೊಟ್ಬಿಡ್ತಾರೆ. ಓಕೆ,
ಏನ್ ಪ್ರಾಬ್ಲಮ್ ಇಲ್ಲ, ಕೊಟ್ಬಿಟ್ಟು ಇಲ್ಲ ಇಲ್ಲ ಇಲ್ಲಪ್ಪ ನಾನು ತಗೊಳ್ಳೋದೇ ಇಲ್ಲ ಅಂತ ಬಿಟ್ಟು ಅವ್ರ ಎದುರುಗಡೆ ಜಗಳ ಮಾಡೋದು ಬೇಡ. ನಾನು ತ್ಯಾಗಿ, ನಾನು ನಿರ್ಮಾಣತೆ, ಹಂಗೆ ಬೇಡ. ಆದರೆ ಮಾನಸಿಕವಾಗಿ ನಿಮ್ಗೆ ಯಾವುದೇ ರೀತಿ ಆಸೆ, ಆಕಾಂಕ್ಷೆ, ಇಚ್ಛೆಗಳು ಬೇಕು ಹೇಳುವಂತ ಮನೋಭಾವ ಇರಬಾರದು. ಅಂದ್ರೆ ಒಂದು ಲೈನಲ್ಲಿ ಹೇಳಬೇಕು ಅಂದ್ರೆ, ನಿನಗೆ ನೀನು ಮಾಡಿರುವಂತ ಕರ್ಮದ ಫಲವನ್ನ ಯಾವುದೇ ರೂಪದಲ್ಲಿ ನೀನು ತಗೊಳ್ಬೇಡ ಅದನ್ನು. ಆದರೆ ಬೇರೆಯವರು ಕೊಡೋದಲ್ಲಿ ಪ್ರತಿ ಸೆಕೆಂಡು ಕೂಡ ನಾನು ಬೇರೆಯವ್ರಿಗೆ ಕೊಡಬೇಕು, 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 ಬೇರೆಯವರಿಂದ ಒಳ್ಳೇದು ಮಾಡಬೇಕು ಹೇಳುವಂತ ಮನೋಭಾವ ಸದಾ ಇರಲಿ. ಇದರ ಅವಶ್ಯಕತೆ ಇದೆ. ಈ ರೀತಿ ಶಕ್ತಿಗಳನ್ನ, ಗುಣಗಳನ್ನ, ವಿಶೇಷತೆಯನ್ನ ನೀನು ನಿನ್ನ ಮನಸ್ಸಿನ ಮೂಲಕ ಪ್ರಪಂಚದ ಎಲ್ಲ ಆತ್ಮಗಳಿಗೆ ಕಳಿಸು. ಸ್ಪಷ್ಟವಾಗಿ ಹೇಳ್ತಾ ಹೋಗಿ ಸೀಕ್ರೆಟ್. ಹೋಳಿ ಆಚರಣೆ ಮಾಡ್ಲಿಕ್ಕೆ ಬಂದಿದ್ದೀರಲ್ಲ, ಹೋಳಿ ಹಬ್ಬವನ್ನು ಆಚರಣೆ ಮಾಡಬೇಕಲ್ಲ. ನಾನು ನಿಮಗೆ ದಿವ್ಯ ಗುಣಗಳ, ದಿವ್ಯ ಶಕ್ತಿಗಳ ಏನು ಕೊಡ್ತಾ ಇದ್ದೇನೆ? ಬಣ್ಣದಿಂದ ನಿಮ್ಮನ್ನು ಶೃಂಗಾರ ಮಾಡ್ತಾ ಇದ್ದೇನೆ. ನೀವು ಆ ಬಣ್ಣಗಳನ್ನು ಏನ್ ಮಾಡಬೇಕು? ಈ ಮನಸ್ಸು ಹೇಳುವಂತ ಸಾಧನದ ಮೂಲಕ ಪ್ರಪಂಚದ ಎಲ್ಲ ಆತ್ಮಗಳ ಮೇಲೆ ಕಳಿಸ್ಕೊಡಿ. ಸ್ಥೂಲವಾದ ಬಣ್ಣವನ್ನು ಹಾಕೋದಲ್ಲ, ಆ ರೀತಿ ಆಚರಣೆ ಮಾಡೋದಲ್ಲ. ಯಾವ ರೀತಿ ಮಾಡ್ಬೇಕಂತೆ? ನಿಮ್ಮ ಮನಸ್ಸು ಹೇಳುವಂತ ಸಾಧನದ ಮೂಲಕ ಈ ಆಶೀರ್ವಾದದ ಖಾತೆಯ ಆ ಒಂದು ಖುಷಿ, ಆನಂದ ಏನಿದೆ ಅದನ್ನ ಸರ್ವರ ಮೇಲೂ ಕೂಡ ಏನ್ ಮಾಡಬೇಕು? ಹಾಕಿ ನಿಜವಾದಂತ ಹೋಲಿಯನ್ನು ನೀವೇನ್ ಮಾಡ್ಬೇಕಾಗತ್ತೆ? ಆಚರಣೆಯನ್ನ ಮಾಡಬೇಕಾಗ್ತದೆ. ಆ ರೀತಿ ಮಾಡ್ತಾ ಇದ್ದೀರಾ? ವಾಚಾ ಸೇವೆ ಮಾಡ್ತಾ ಇದ್ದೀರಿ, ಮುಂದೆನೂ ಕೂಡ ಮಾಡಬೇಕಾಗ್ತದೆ. ಆದರೆ ಇಷ್ಟು 88 ವರ್ಷದಲ್ಲಿ ಇಷ್ಟೇ ಸೇವೆ ರೆಡಿ ಆಗಿದೆ ಅಂತಂದ್ಮೇಲೆ ಇನ್ನು ಮುಂದೆಂದೆಲ್ಲ ಆಗ್ಬೇಕು ಅಂತಂದ್ರೆ ಮಾನಸಿಕವಾದ ವಾಯುಮಂಡಲದಿಂದಲೇ ನೀವು ಸೇವೆಯನ್ನ ಆತ್ಮೇಲೆ ಮಾಡಬೇಕಾಗ್ತದೆ. ಅದಕ್ಕೆ ತಕ್ಕಾಗಿ ಅಷ್ಟು ಒಂದು ನಿಮ್ಮಲ್ಲಿ ಸ್ಟಾಕ್ ಇರಬೇಕಲ್ಲ. ಅದಕ್ಕಾಗಿ 2 ಶಬ್ದವನ್ನ ರೆಡಿ ಇಟ್ಕೊಳ್ಳಿ. ಯಾವುದು? ನಿರ್ಮಾಣ್ ಮತ್ತು ನಿರ್ಮಾನ್. ಇಲ್ಲಿ ಕೆಲವೊಂದ್ಸಲ ಮಕ್ಕಳಲ್ಲಿ ಸ್ವ ಅಭಿಮಾನ ಬಂದ್ಬಿಡ್ತದೆ. ನಾನ್ ಜ್ಞಾನ ಕೊಟ್ಟಿದ್ದೇನೆ, ಇವ್ರು ಯಾರು ಗೊತ್ತಾ? ಯಾರು? ನಮ್ಮ ಸ್ಟೂಡೆಂಟು. ನಾನ್ ಮೌಂಟ್ ಅಬು ಕರ್ಕೊಂಡು ಹೋಗಿದ್ದೀವ್ರನ್ನ. ಓಹೋ ಹೋ, ಬಾಬನ್ ಮರ್ತ್ ಬಿಟ್ರಿ. ಬಾಬನ್ ಜ್ಞಾನ ಅದನ್ನ ಮರ್ತು ಬಿಟ್ಟಿದ್ದೀರಿ, ಬಾಬಾ ಕೊಟ್ಟಿರೋದನ್ನ ಮರ್ತು ಬಿಟ್ಟಿದ್ದೀರಾ. ಮತ್ತೆ ನಾನು ನಾನು ನಿಜವಾಗಿ ನೀವು ನೋಡಿ ನಿಮ್ಮಲ್ಲಿ ಎಷ್ಟು ಕೆಸರಿದೆ. ಎಲ್ಲಿಂದ ನಾನು? ಬಾಬಾ ಇಲ್ಲ ಅಂದ್ರೆ ನೀವು ಯಾರು? ಬಾಬಾ ಜ್ಞಾನ ಇಲ್ಲ ಅಂತಂದ್ರೆ ನೀವು ಯಾರು? ಎದುರುಗಡೆ ಇರುವಂತ ಆತ್ಮಗಳ ಬುದ್ಧಿಯನ್ನು ಬಾಬಾ ಕಂಟ್ರೋಲ್ ಮಾಡಿಲ್ಲ ಅಂತಂದ್ರೆ ಅವನು ಕೇಳಿರುವಂತ ಪ್ರಶ್ನೆಗಳಿಗೆ ನೀವು ಒದ್ದಾಡ್ಬಿಡ್ತೀರಿ. ಯಾವ ಆತ್ಮಗಳಿಗೆ ಯಾವ ರೀತಿ ಪ್ರಶ್ನೆಗಳನ್ನು ಕೇಳಬೇಕು ಅಂತ ಬಿಟ್ಟು ಬಾಬಾ ನಿಮ್ಮ ಹಿಂದ್ಗಡೆ ಸಪೋರ್ಟ್ ಇಲ್ಲ ಅಂತಂದ್ರೆ ಆತ್ಮೀಯರೇ, ಈಶ್ವರ ಸೇವೆಯಲ್ಲಿ ನಿಮ್ಗೆ ಸಫಲತೆ ಬರ್ಲಿಕ್ಕೆ ಸಾಧ್ಯವೇ ಇಲ್ಲ. ನನ್ನ ಜೀವನದಲ್ಲಿ ನಾನು ನೋಡ್ಕೊಂಡಿದ್ದೇನೆ. ಅಭಿಮಾನದಲ್ಲಿ ಹೋದ್ರೆ ನಿಮ್ಗೆ ಖಂಡಿತವಾಗ್ಲೂ ವಿಜಯ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಮನಸ್ಸು ಡಿಸ್ಟರ್ಬ್ ಆಗ್ತದೆ. ಹೆದರುಗಡೆ ಎಷ್ಟು ಬೇಕಾದ್ರೂ ಹೊಗಳಿಕೆ ಬರಲಿ. ಅದಕ್ಕಾಗಿ ಅಂತಹ ಸೇವೆ ಮಾಡುವಂತ ಆತ್ಮರು ಅವರ ವೃತ್ತಿಯಲ್ಲಿ, ದೃಷ್ಟಿಯಲ್ಲಿ, ಮಾತಿನಲ್ಲಿ, ನಡೆ ನುಡಿಗಳಲ್ಲಿ ಸದಾ ನಿರ್ಮಾಣತೆ ಮತ್ತು ಗುಪ್ತತೆ. ರಮಾ ಬಾಬಾ ಎಂದೂ ಸ್ಟೇಜ್ ಮೇಲೆ ಹೋಗಿಲ್ಲ, ಎಂದೂ ಹಾರ ಹಾಕೊಂಡಿಲ್ಲ, ಎಂದೂ ಸನ್ಮಾನ ಮಾಡ್ಕೊಂಡಿಲ್ಲ. ಯಾರು ಹಾಗಾಗ್ಬೇಕು ನಾವು? ಯೋಚನೆ ಮಾಡಿ. ಓಕೆ, ಕೆಲವೊಂದ್ಸಲ ಅವಕಾಶವನ್ನ ಕೊಡ್ತಾರೆ, ಸ್ಟೇಜಲ್ಲಿ ಹೋಗ್ಬೇಕಾದ ಅನಿವಾರ್ಯತೆ ಬರ್ತದೆ. ಅವಾಗ ಅದನ್ನ ಉಪಯೋಗ ಮಾಡ್ಕೊಳ್ಬೇಕು. ನಾನು ಹೀಗೆ ಮಾಡ್ತೇನೆ ಅಂತ ಬಿಟ್ಟು ನಾವು ಹೇಳಲಿಕ್ಕಾಗಲ್ಲ. ಆದ್ರೆ ಮಾನಸಿಕವಾದಂತ ಆ ಇಚ್ಛೆ ಇಟ್ಕೊಳ್ಬೇಡಿ. ಸ್ವಪುರುಷಾರ್ಥ ಮಾಡ್ತಾ ಇದ್ದೀರಿ, ಸೇವೆ ಮಾಡ್ತಿದ್ರಿ, ಜೊತೆಗೆ ಬಾಪ್ ದಾದಾ ಮತ್ತು ಪರಿವಾರದವರ ಜೊತೆಗೆ ಚಿಕ್ಕವರು ದೊಡ್ಡವರು ಇಬ್ಬರ ಜೊತೆನೂ ಆಶೀರ್ವಾದ ತೆಗೆದುಕೊಳ್ಬೇಕು. ಕೆಲವೊಂದ್ ಕಡೆ ನಾವು ಹೋದಾಗ ಕೆಲವೊಂದು ಆತ್ಮಗಳನ್ನ ನೋಡ್ತೀವಿ, ಪ್ರತಿಯೊಂದು ಸ್ಟೇಜಲ್ಲೂ ಕೂಡ ಶಾಪ ತಗೊಳ್ತಾ ಇರ್ತಾರೆ. ನಮ್ಗೆ ಇಂಥದೇ ರೂಮ್ ಬೇಕು, ಇಂಥದೇ ಊಟ ಬೇಕು, ಇದು ಹೀಗೇ ಆಗ್ಬೇಕು, ಇಂಥದೇ ಚೇರ್ ಬೇಕು, ಪ್ರತಿಯೊಂದರಲ್ಲೂ ಕೂಡ ಡಿಮಾಂಡ್ ಅನ್ನ ಮಾಡ್ತಾ ಇರ್ತಾರೆ. ಈ ಬಾಬಾ ಹೇಳ್ತಾರೆ, ಚಿಕ್ಕವರಿರ್ಲಿ ದೊಡ್ಡವರಿರ್ಲಿ ಈ ಇಬ್ಬರ ಹತ್ರನೂ ಕೂಡ ನೀವೇನ್ ಮಾಡ್ಬೇಕಾಗ್ತದೆ? ಸದಾ ಆಶೀರ್ವಾದ ತಗೊಳ್ಬೇಕು ಅಂತಂದ್ರೆ ಎಲ್ಲರ ಜೊತೆಯಲ್ಲೂ ಚಿಕ್ಕವ್ರ ಜೊತೆಗೆ ಚಿಕ್ಕವರು, ದೊಡ್ಡವ್ರ ಜೊತೆಗೆ ದೊಡ್ಡವರಾಗಿರಬೇಕು. ಒಂದ್ಸಲ ನಾನು ವಿಶಾಖಪಟ್ಟಣಕ್ಕೆ ಹೋಗಿದ್ದೆ. ಜೋನಲ್ ಹೆಡ್ ಜೊತೆಗೆ ಒಂದು ಸೇವಾ ಕೇಂದ್ರದಿಂದ ಇನ್ನೊಂದು ಸೇವಾ ಕೇಂದ್ರಕ್ಕೆ ಸೇವೆಗಂತ ಹೋಗ್ತಾ ಇದ್ವಿ. ವಿಶಾಖಪಟ್ಟಣದಿಂದ 140 ಕಿಲೋಮೀಟರ್, ಅದು 3-4 ಅವರ್ ಗ್ಯಾಪ್ ಇತ್ತು. ಅವಾಗ ಅವ್ರು ಏನ್ ಹೇಳಿದ್ರು ಅಂತಂದ್ರೆ, ನಾವು ಬ್ರಹ್ಮಬಾಬನ ನೋಡಿದೀವಿ. ಅವಾಗ ನನಗೆ ಕ್ಯೂರಿಯಾಸಿಟಿ ಬಂತು, ಬ್ರಹ್ಮಬಾಬನ್ ನೋಡಿದಾರಲ್ಲ, ಇವತ್ತು ಪ್ರಶ್ನೆ ಕೇಳಬೇಕು. ಸರಿ,
ಈಗ ಬ್ರಹ್ಮ ಬಾಬಾ ಹೇಗಿದ್ರು, ಹೇಗೆ ಪುರುಷಾರ್ಥ ಮಾಡ್ತಿದ್ರು, ಎಷ್ಟು ಗಂಟೆಗೆ ಹೇಳಿದ್ರು, ಪ್ರಶ್ನೆಗಳು ಸ್ಟಾರ್ಟ್ ಮಾಡಿದ್ರು. ಅವ್ರೇನ್ ಹೇಳಿದ್ರು ನೋಡಿ, ಬ್ರಹ್ಮ ಬಾಬಾ ನಾವು ನೋಡಿದೀವಿ ಅಂತಂದ್ರೆ ಆವಾಗ ನಾವು 5 ವರ್ಷ 6 ವರ್ಷದವ್ರು ಅಷ್ಟೇ. ಆವಾಗ ನಮಗೆ ಪುರುಷಾರ್ಥದ ಬಗ್ಗೆ, ಸೇವೆ ಬಗ್ಗೆ ಎಲ್ಲ ನಮ್ಗೇನು ಗೊತ್ತು. ಸರಿ, ಅವಾಗ ನಮ್ಮ ಅಪ್ಪ ಅಮ್ಮರು ಕರ್ಕೊಂಡು ಹೋಗ್ತಿದ್ರು. ಅಪ್ಪ ಅಮ್ಮ ಏನ್ ಮಾಡ್ತಿದ್ರು, ದಿಲ್ವಾಡ ಟೆಂಪಲ್ ಎಲ್ಲ ನೋಡ್ಲಿಕ್ಕೆ ಹೋಗ್ತಾ ಇದ್ರು. ಬ್ರಹ್ಮ ಬಾಬಾ ಇವ್ರ ಜೊತೆಗೆ ಬಾಲ್ ಆಡ್ತಿದ್ರಂತೆ. ಯಾವ್ದೋ ಫುಟ್ಬಾಲ್ ತಗೊಂಡ್ಬಿಟ್ಟು ಆಡ್ತಿದ್ರಂತೆ. ಅಂದ್ರೆ ಚಿಕ್ಕ ಮಕ್ಕಳ ಜೊತೆಗೆ ಬ್ರಹ್ಮ ಬಾಬಾ ಚಿಕ್ಕ ಮಕ್ಕಳೇ ಆಗ್ಬಿಟ್ಟು ಆಟ ಆಡ್ತಿದ್ರಂತೆ. ಅಂತಂದ್ರೆ ಯಾವ ಮಕ್ಕಳ ಜೊತೆಗೆ ಹೇಗಿರ್ಬೇಕು ಅದೇ ರೀತಿ ಬಾಬಾ ಏನ್ ಮಿಲನ್ ಸಾರ್, ಶ್ರೀಮತನುಸಾರ ಮಿಲನ್ ಸಾರ್ ಅಂತಂದ್ರೆ ಈ ರೀತಿ ಅಲ್ಲ. ಯಾರು ಫ್ರೆಂಡ್ಸ್ ಗಳು ಕರೆದ್ಬಿಟ್ಟು ಫಿಲ್ಮಿಗೆ ಹೋಗೋಣ ಬನ್ನಿ ಅಂತ ಹೇಳಿದ್ರು. ಬಾಬಾ ಮಿಲನ್ ಸಾರ ಮಾಡ್ಲಿಕ್ಕೆ ಹೇಳಿದಾರಂತೆ, ಬಿಟ್ಟು ನೀವು ಅವ್ರ ಜೊತೆಗೆ ಫಿಲ್ಮಿಗೆ ಹೋಗೋದು, ಊಟ ತಿಂಡಿ ಮಾಡೋದು, ಮಸಾಲೆ ಪುರಿ ತಿನ್ನೋದು, ಇದು ಮಿಲನ್ ಸಾರಲ್ಲ. ವಾತಾವರಣದಲ್ಲಿ, ವಾಯುಮಂಡಲದ ಅನುಸಾರದಲ್ಲಿ ಬಾಬಾ ಏನ್ ಹೇಳ್ತಾರೆ, ಅಡ್ಜಸ್ಟ್ ಮಾಡ್ಕೊಂಡು ಹೋಗುವಂತ ಗುಣ ನಿಮ್ಮಲ್ಲಿ ಇರಬೇಕಾಗ್ತದೆ. ಓಕೆ, ಈ ರೀತಿ ವರ್ತಮಾನ ಸಮಯದಲ್ಲಿ ಪುಣ್ಯದ ಖಾತೆ ತುಂಬಾ ಏನ್ ಮಾಡಬೇಕಾಗತ್ತೆ, ಜಮಾ ನೀವು ಮಾಡ್ಕೊಳ್ಬೇಕಾಗತ್ತೆ. ಇದರಿಂದಲೇ ನೀವು ಖುಷಿಯಾಗಿರ್ತೀರ, ಬೇರೆಯವರಿಗೂ ಕೂಡ ಖುಷಿ ಕೊಡಲಿಕ್ಕೆ ಸಾಧ್ಯ. ಇನ್ನೊಂದು ಬಾಬಾ ಇದರಲ್ಲಿ ಸೀಕ್ರೆಟ್ ಅನ್ನ ಹೇಳಿದ್ರು. ಏನು, ಅಡ್ವಾನ್ಸ್ ಪಾರ್ಟಿಗಳ ಬಗ್ಗೆ ತುಂಬಾ ಜನರ ಮನಸ್ಸಲ್ಲಿ ಪ್ರಶ್ನೆಗಳಿರ್ತಾರೆ. ಅಡ್ವಾನ್ಸ್ ಪಾರ್ಟಿ ಅವ್ರು ಏನ್ ಮಾಡ್ತಿದ್ದಾರೆ, ಅಡ್ವಾನ್ಸ್ ಪಾರ್ಟಿ ಅಂತಂದ್ರೆ ಏನು, ತುಂಬಾ ಜನ ನಮ್ಮ ಹತ್ರ ಪ್ರಶ್ನೆನೂ ಕೂಡ ಕೇಳ್ತಾರೆ. ಅವರಲ್ಲೂ ಕೂಡ ಪ್ರಶ್ನೆಗಳು ಇರ್ತವೆ. ಅದರ ಬಗ್ಗೆ ಬಾಬಾ ಇವತ್ತೇನು ಹೇಳಿದ್ದಾರೆ ಈ ಮುರಳಿಯಲ್ಲಿ, ಅಡ್ವಾನ್ಸ್ ಪಾರ್ಟಿಯವರು ಯಾರೂ ಕೂಡ ಈಶ್ವರೀಯ ವಿಶ್ವವಿದ್ಯಾಲಯದ ಸಂಪರ್ಕದಲ್ಲಿ ಇಲ್ಲ. ನೀವು ಅಬ್ಸರ್ವ್ ಮಾಡಿದ್ದೀರಾ, ಹೇಳಿದಾರೆ ಬಾಬಾ. ಅವ್ರು ಯಾರು ಜ್ಞಾನದಲ್ಲಿ ಇಲ್ಲ, ಸಂಗಮ ಯುಗದ ಜ್ಞಾನ ಅವರಲ್ಲಿ ಇಮರ್ಜ್ ಆಗಿಲ್ಲ. ಅಂದ್ರೆ ಇವತ್ತು ನಾವು ಯಾರ್ಯಾರು ಇವತ್ತು ಸೇವೆಗಳನ್ನ ಮಾಡ್ತಾ ಇದ್ದಾರೆ, ಸೇವಾ ಕೇಂದ್ರಗಳಲ್ಲಿ ಇದ್ದಾರೆ, ನಿಮಿತ್ತ ಟೀಚರ್ಸ್ಗಳಾಗ್ಲಿ, ಅವ್ರು ಯಾರು ಅಡ್ವಾನ್ಸ್ ಪಾರ್ಟಿ ಅವರಲ್ಲ. ಅಡ್ವಾನ್ಸ್ ಪಾರ್ಟಿ ಅವರು ಏನ್ ಆಗಿದ್ದಾರೆ, ಯಾರೋ ಭಕ್ತರ ಮನೆಯಲ್ಲಿ ನಂಬರ್ ವಾರ್ ಪುರುಷಾರ್ಥದ ಅನುಸಾರ ಅವರಿಗೆಲ್ಲರಿಗೂ ಸಾಧನಗಳು ಸಿಕ್ಕಿದಾವೆ, ಖುಷಿಯಾಗಿದ್ದಾರೆ, ಅಪ್ಪ ಅಮ್ಮನನ್ನ ಪಾಲನೆ ಮಾಡ್ತಾ ಇದ್ದಾರೆ, ವಾಯುಮಂಡಲ ಚೆನ್ನಾಗಿದೆ. ಆದ್ರೆ ತಾವು ಬೀಕಿ ಅಂತ ಅವ್ರಿಗೆ ಗೊತ್ತಿಲ್ಲ. ಮೊದಲಿನ ಜನ್ಮ ಚೆನ್ನಾಗಿದೆ, ಒಳ್ಳೇದನ್ನ ಮಾಡಿದೀವಿ, ಅದಕ್ಕಾಗಿ ನಾವು ಖುಷಿಯಾಗಿದ್ದೀವಿ, ಅದೆಲ್ಲ ಗೊತ್ತಿದೆ. ಬಿಟ್ರೆ ಅವರಲ್ಲಿ ಈಶ್ವರೀಯ ಜ್ಞಾನ, ಸಂಗಮ ಯುಗದ ಜ್ಞಾನ ಇಮರ್ಜ್ ಆಗಿಲ್ಲ. ಒಂದು ವೇಳೆ ಇಮರ್ಜ್ ಆಗಿದ್ದೇ ಇದ್ರೆ ಅವ್ರು ಬಾಬಾ 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 ಅಂತ ಬಿಟ್ಟು ಮೌಂಟ್ ಆಗಿ ಓಡ್ ಬಂದ್ಬಿಡೋರು. ಅವ್ರ ಪಾತ್ರ ಇನ್ನೂ ಗುಪ್ತವಾಗಿ ಇದೆ. ಅವರು ಈಶ್ವರೀಯ ವಿಶ್ವವಿದ್ಯಾಲಯದ ಸಂಪರ್ಕದಲ್ಲಿ ಇಲ್ಲ. ಸರಿನಾ, ಅವರೆಲ್ಲ ಏನ್ ಮಾಡ್ತಿದ್ದಾರೆ, ನಿಮ್ಮನ್ನ ಆಹ್ವಾನ ಮಾಡ್ತಾ ಇದ್ದಾರೆ. ನೀವು ನಿಮಿತ್ತ ಆಗ್ಬೇಕು ಈಶ್ವರ ಸೇವೆಗೆ, ಭಗವಂತನ ಪ್ರತ್ಯಕ್ಷತೆಗೆ ಅಂತ ಬಿಟ್ಟು ಅವ್ರು ನಿಮ್ಮನ್ನ ಆಹ್ವಾನ ಮಾಡ್ತಾ ಇದ್ದಾರೆ. ಅದಕ್ಕೆ ಬಾಬಾ ಸುಂದರವಾದ ಮಾತನ್ನ ಹೇಳಿದ್ರು. ಅವರೆಲ್ಲ ಇವತ್ತು ಹೋಳಿ ಆಚರಣೆ ಮಾಡ್ಲಿಕ್ಕೆ ಬಂದಿದ್ರು. ನಮ್ಮಪ್ಪ ಎಂತ ಬುದ್ಧಿವಂತ ಗೊತ್ತಾ, ಹೆಂಗೆ ಏಟು ಕೊಡ್ತಾನೆ, ಹೇಗೆ ನಿಮ್ಮನ್ನು ಕನ್ಫ್ಯೂಷನ್ ಮಾಡ್ತಾನೆ ಅಂತ ಗೊತ್ತೇ ಆಗೋದಿಲ್ಲ. ನಾವು ಕ್ಯಾಚ್ ಮಾಡೋದ್ರಲ್ಲಿ ತಪ್ಪು ಮಾಡ್ಬಿಡ್ತೀವಿ. ಹೇಗೆ ಅಂತ ಹೇಳ್ತೇನೆ ಕೇಳಿ. ಫಸ್ಟಿಗೆ ಮುರಳಿ ನುಡಿಸ್ತಾರೆ ನಿರ್ಮಾಣತೆ ಮತ್ತು ನಿರ್ಮಾಣತೆ ಅಂತ. ನಿನಗೇನು ಮಾನ ಇರಬಾರ್ದು, ನೀನೇನು ಗೌರವವನ್ನು ತಗೊಳ್ಬಾರ್ದು ಅಂತ ಹೇಳಿದ್ರು. ಸರಿನಾ, ಹೇಳಿದ ಮೇಲೆ ದಾರಿ ತಪ್ಪಿಸ್ಲಿಕ್ಕೆ ಏನು ಮಾಡಿದ್ರು ಅಂತ ಬಿಟ್ಟು ನೋಡಿ, ದೇವ್ರು ಹೆಂಗೆ ತಪ್ಪಿಸ್ತಾರೆ ಅಂತ ಹೇಳ್ತಾರೆ. ಬಾಬಾ ಜ್ಞಾನನೂ ಕೊಡ್ತಾರೆ, ದಾರಿ ತಪ್ಪಿಸ್ಲಿಕ್ಕೆ ಅವಕಾಶನೂ ಕೂಡ ಕೊಟ್ಟು ಬಿಡ್ತಾರೆ. ಹೇಗೆ, ಏನ್ ಹೇಳಿದ್ರು ಬಾಬಾ, ಸೂಕ್ಷ್ಮ ಓತನಕ್ಕೆಲ್ಲ ಅಡ್ವಾನ್ಸ್ ಪಾರ್ಟಿ ಅವ್ರು ಬಂದಿದ್ರು. ಸರಿ, ಅವರೆಲ್ಲ ಯಜ್ಞಕ್ಕೆ ಸಂಬಂಧಪಟ್ಟವ್ರಲ್ಲ, ಕರೆಕ್ಟಾಗಿ ಜ್ಞಾನವನ್ನೆಲ್ಲ ಕೊಟ್ಟು ಆಮೇಲೆ ಏನ್ ಮಾಡಿದ್ರು ಅಂತಂದ್ರೆ, ಅವರೆಲ್ಲ ಬಂದ್ಬಿಟ್ಟು ಏನು ನಿಮ್ಮ ಬಣ್ಣಗಳಿಂದ ಒಬ್ಬರು ಇನ್ನೊಬ್ಬರ ಮೇಲೆ ಬಣ್ಣಗಳನ್ನ ಎರಚ್ಕೊಂಡ್ರು, ಬಾಬಾ ಬಾಬಾ ಅಂತಂದ್ರು, ಮಾತಾಡಿದ್ರು, ಆಮೇಲೆ ಡ್ಯಾನ್ಸ್ ಅನ್ನ ಮಾಡಿದ್ರು, ನೃತ್ಯವನ್ನ ಮಾಡಿದ್ರು, ಖುಷಿ ಮಾಡಿದ್ರು, ಎಲ್ಲವನ್ನ ಹೇಳಿದ್ರು. ಓಕೆನಾ, ಎಲ್ಲ ಹೇಳಿದ್ಮೇಲೆ ಬಾಬಾನಿಂದ ದೃಷ್ಟಿ ತಗೊಂಡು, ಮಮ್ಮನಿಂದ ದೃಷ್ಟಿ ತಗೊಂಡ್ಬಿಟ್ಟು ಲವಲೀನರಾಗಿ ಅನುಭವ ಮಾಡ್ಕೊಂಡು ಅವ್ರು ಹೋಗ್ಬಿಟ್ರು ಅಂತಂದು. ಅದನ್ನ ಇಟ್ಕೊಳ್ತೀವಿ ನಾವು ಏನಂತ, ಬಾಬಾ ಡ್ಯಾನ್ಸ್ ಮಾಡಿದ್ರು ಅಂತ ಹೇಳಿದ್ರಲ್ವ, ನಾವು ಡ್ಯಾನ್ಸ್ ಮಾಡ್ತೀವಿ. ಬಾಬಾ ಬಣ್ಣ ಹಾಕಿದ್ರು ಅಂತ ಹೇಳಿದಲ್ವ, ನಾವು ಬಣ್ಣ ಹಾಕೊಂಡಿದೀವಿ. ಯಾಕೆ ಬಣ್ಣ ಹಾಕೊಂಡಿದ್ದಾರೆ ಅವರು, ಅವ್ರು ಸಂಪೂರ್ಣ ಆಗಿದ್ದಾರೆ. ಅದಕ್ಕೆ ನಾವು ಅದನ್ನು ಮಾತ್ರ ಕ್ಯಾಚ್ ಮಾಡ್ತೀವಿ. ಆದ್ರೆ ಮೊದ್ಲು ಬಾಬಾ ಹೇಳ್ತಾರೆ ನಿರ್ಮಾಣ, ಅದನ್ನ ನಾವು ಇಟ್ಕೊಳ್ಳೋದಿಲ್ಲ. ಅದನ್ನು ನೀವು ಮೊದಲೇ ಪಾಠವನ್ನ ಕರೆಕ್ಟ್ ಆಗಿ ಇಟ್ಕೊಂಡಿದ್ದಿದ್ರೆ ಮುಂದಿನ ಪಾಠ ನಿಮ್ಗೆ ಅರ್ಥ ಆಗತ್ತೆ ಆತ್ಮೀಯರೇ. ಅಲ್ಲಿ ನಿಮ್ಮ ಕಾಲು ಜಾರುವುದಿಲ್ಲ. ಅಲ್ಲೂ ಕೂಡ ಬಾಬಾ ಹೇಳಿದ್ರೆ, ಆರ್ತಿ ಆಚರಣೆ ಮಾಡೋದಿದ್ರು ಕೂಡ ನೀವು ಸೂಕ್ಷ್ಮ ಶರೀರದಲ್ಲಿ ಸೂಕ್ಷ್ಮವತನಕ್ಕೆ ಬನ್ನಿ. ಬಂದುಬಿಟ್ಟು ಅಲ್ಲಿ ನಾನು ನಿಮ್ಗೆ ಏನ್ ಮಾಡ್ತೇನೆ, ಬಣ್ಣವನ್ನ ಹಾಕ್ತೇನೆ. ಯಾವ ಬಣ್ಣ ಅಂತ ಹೇಳಿದ್ರು ಬಾಬಾ, ದಿವ್ಯ ಗುಣಗಳ ಬಣ್ಣ,
ದಿವ್ಯ ಶಕ್ತಿಗಳ ಬಣ್ಣ ಅಂತ ಬಿಟ್ಟು ಅಂತಂದ್ರು. ಅದನ್ನ ನಾನೇನ್ ಮಾಡ್ತಾರೆ, ಜ್ಞಾನ ಗುಲಾಬಿಯ ಬಣ್ಣವನ್ನ ಹಾಕ್ತೇನೆ. ಈಗ ಹೇಳಿ, ದಿವ್ಯ ಗುಣಗಳನ್ನ ಆತ್ಮಕ್ಕೆ ಹಾಕ್ತಾರೋ ಶರೀರಕ್ಕೆ ಹಾಕ್ತಾರೋ? ದಿವ್ಯ ಶಕ್ತಿಗಳು ಆತ್ಮಕ್ಕೆ ಇರುತ್ತದೋ ಶರೀರಕ್ಕೆ ಇರ್ತದೋ? ಜ್ಞಾನ ಆತ್ಮಕ್ಕೆ ಬೇಕು ಶರೀರಕ್ಕೆ ಬೇಕು. ಹಾಗಿದ್ರೆ ಆಚರಣೆ ಆತ್ಮಿಕವಾಗಿ ಮಾಡಬೇಕು ಶಾರೀರಿಕವಾಗಿ ಮಾಡಬೇಕು? ಅದು ಇಲ್ಲಿ ಹೇಳ್ತಾ ಇರೋದು ಏನು ಅಂತಂದ್ರೆ, ನಾವು ಬಾಬಾ ಹೇಳ್ತಾ ಇರುವಂತ ವಿಷಯವನ್ನ ತಗೊಂಡ್ಬಿಟ್ಟು ನಾವೇನ್ ಮಾಡ್ತೀವಿ, ಚೇಂಜ್ ಮಾಡ್ಬಿಡ್ತೀವಿ. ಬಾಬಾ ಡ್ಯಾನ್ಸ್ ಮಾಡಿದಾರೆ ಅಂತ ಹೇಳ್ದಲ್ವ, ನಾವು ಕೂಡ ಡ್ಯಾನ್ಸ್ ಮಾಡ್ತಿದೀವಿ ಇಲ್ಲಿ. ಎರಡಕ್ಕೂ ಕೂಡ ಬಾಬಾ ಮುರಳಿಯಲ್ಲಿ ಅವಕಾಶ ಕೊಟ್ಟಿರ್ತಾರೆ. ಮಕ್ಕಳು ಬುದ್ಧಿವಂತಿಕೆಯನ್ನು ಎಷ್ಟರ ಮಟ್ಟಿಗೆ ಅಂದ್ರೆ ಕ್ಯಾಚ್ ಮಾಡ್ತಾರೆ ಅಂತ ಆತ್ಮೀಯರೇ. ಅದಕ್ಕಾಗಿ ದಯವಿಟ್ಟು ಆ ಮುರಳಿಯ ಆಳದಲ್ಲಿ ಹೋಗುವಂತ ಪ್ರಯತ್ನವನ್ನ ಮಾಡಿ. ಇವಾಗ ಸ್ಥೂಲವಾಗಿ ಶಾರೀರಿಕವಾಗಿ ಇಂದ್ರಿಯ ಸುಖ ಬೇಕಾದವರು ಅವರು ಅದನ್ನೇ ತಗೊಳ್ತಾರೆ. ಏನಂತ ಇಂಥ ಬುದ್ಧಿವಂತ ಗೊತ್ತಾ ನಮ್ಮಪ್ಪ. ಸೂಕ್ಷ್ಮತವಂತವರೆಲ್ಲ ಬಂದ್ರು, ಅವರೆಲ್ಲ ಡ್ಯಾನ್ಸ್ ಮಾಡಿದ್ರು, ಅವ್ರಿಗೆ ಭೋಗನೂ ಕೂಡ ನಾನು ಕೊಟ್ಟಿದ್ದೇನೆ, ನಿಮ್ಗೆ ನಾಳೆ ಸಿಗ್ತದೆ, ನೀವು ಆಚರಣೆ ಮಾಡಿದ್ರಾ ಅಂತ ಕೇಳ್ತಾರ. ಅವ ಆಚರಣೆ ಮಾಡಿಲ್ಲ ಅಂತಂದ್ರೆ ನಾವು ನಾಳೆ ಮಾಡ್ಬೋದಲ್ವಾ ಅಂತ. ಅವೇನ್ ಹೇಳ್ತಾರೆ, ಮಕ್ಕಳೇ ನೀವು ಸೂಕ್ಷ್ಮವಾಗಿ ಆಚರಣೆಯನ್ನ ಮಾಡಿ, ಸ್ಥೂಲವಾಗಿ ಅಲ್ಲ. ಅವರು ಕೂಡ ಸೂಕ್ಷ್ಮದ ಮೂಲಕ ತಾನೇ ಮಾಡಿರೋದು, ಒಂದ್ ಪೈಸಾನ ಅವ್ರು ಖರ್ಚು ಮಾಡಿಲ್ಲ. ಈ ಭಾಷೆಯನ್ನ ನಾವೇನ್ ಮಾಡೋದಿಲ್ಲ ಆತ್ಮೀಯರೇ, ಅರ್ಥ ಮಾಡ್ಕೊಳ್ಳೋದಿಲ್ಲ. ಮರುದಿನ ನಾವೇನ್ ಮಾಡ್ತೀವಿ, ಬಣ್ಣ ತಗೊಂಡ್ಬರ್ತೀವಿ, ಪಿಚಕಾರಿ ತಗೊಂಡ್ ಬರ್ತೀವಿ. ಅದಕ್ಕೆ ಏನ್ ಮಾಡ್ತೀವಿ ಅಂತಂದ್ರೆ, ಏನು ರೋಸ್ ವಾಟರ್ಗಳನ್ನ ಹಾಕ್ತಿವಿ. ಬಾಬಾ ಹೇಳ್ದಲ್ಲ, ರೋಸ್ ಜ್ಞಾನದ ಗುಲಾಬಿ ಅಂತ ಹೇಳಿದ್ರು, ಅದನ್ನ ನಾವು ಹಿಡ್ಕೊಳ್ಳೋದಿಲ್ಲ, ಗುಲಾಬಿ ಮಾತ್ರ ಹಿಡ್ಕೊಂಡ್ಬಿಡ್ತೀವಿ. ಒಬ್ಬರ ಮೇಲೆ ಇನ್ನೊಬ್ಬರು ಹಾಕೋದು. ಹ, ಬಾಬಾ ಏನ್ ಹೇಳಿದ್ದಾರೆ, ಸೂಕ್ಷ್ಮೋತ್ತರದಲ್ಲಿರೋರಿಗೆ ಜಿಲೇಬಿ ಭೋಗ ಅಂತ ಹೇಳಿದ್ದಾರೆ. ನಮ್ಮಲ್ಲೂ ಜಿಲೇಬಿ ರೆಡಿ ಆಯ್ತು, ನಾವು ತಿಂದ್ವಿ ಅಲ್ವಾ. ಇದು ಆತ್ಮೀಯರೇ ದಾರಿ ತಪ್ಪೋದು ಅಂತ ಹೇಳೋದು. ಅದಕ್ಕೂ ಕೂಡ ನಮ್ಮಪ್ಪ ತುಂಬಾ ಬುದ್ಧಿವಂತಿಕೆಯಿಂದ ಅವಕಾಶವನ್ನ ಕೊಟ್ಟಿರ್ತಾರೆ. ನೋಡ್ತಾರೆ, ಮಕ್ಕಳನ್ನ ಟೆಸ್ಟ್ ಮಾಡ್ತಾರೆ, ಮಕ್ಕಳು ಯಾವ್ದನ್ನ ಹಿಡಿತಾರೆ ಯಾವ್ದನ್ನ ಬಿಡ್ತಾರೆ ಇಷ್ಟ ಮಟ್ಟಿಗೆ. ಅಂದ್ರೆ ಮೊದಲು ಎಚ್ಚರಿಕೆಯನ್ನ ಕೊಟ್ಟು ಜ್ಞಾನವನ್ನ ಸ್ಪಷ್ಟತೆ ಕೊಟ್ಟು ಆಮೇಲೆ ಇಂಥ ಒಂದು ಕ್ವಶನ್ ಕೊಟ್ಟಿರ್ತಾರೆ. ಮೊದಲಿನ ಪಾಠದ ಆಧಾರದಲ್ಲಿ ಮಕ್ಕಳು ಪಾಸ್ ಆಗ್ತಾರೋ ಫೇಲ್ ಆಗ್ತಾರೋ. ನಾವು ಬುದ್ಧಿಗಳು ಹೆಂಗೆ ಅಂತಂದ್ರೆ, ಮೊದಲು ಮಾಡಿದ ಪಾಠ ಮರ್ತೋಗ್ಬಿಡ್ತೀವಿ, ಎರಡನೇದು ಗಟ್ಟಿಯಾಗಿ ಹಿಡ್ಕೊಂಡ್ಬಿಡ್ತೀವಿ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಇನ್ನೂ ಅರ್ಧ ಮಣಿಯ ಮಾಲೆನೂ ಕೂಡ ರೆಡಿಯಾಗಿಲ್ಲ. ನಾನು ಹೇಳಿರುವಂತ ಭಾವ ಯಾವ ಮಕ್ಕಳಿಗೂ ಕೂಡ ಏನಾಗೋದಿಲ್ಲ, ಗೊತ್ತಾಗೋದಿಲ್ಲ. ಅದಕ್ಕೆ ಇಲ್ಲಿ ಬಾಬಾ ಏನ್ ಹೇಳ್ತಿದ್ದಾರೆ, ಇನ್ನೂ ಕೂಡ ಮಕ್ಕಳು ಬಾಬಾ ಹೇಗೆ ಬೇಕೋ ಆ ರೀತಿ ಇನ್ನೂ ರೆಡಿಯಾಗಿಲ್ಲ. ಬಾಬಾನ ಹತ್ರ ಒಂದು ಮಷೀನರಿ ಇದೆ ಅಂತೆ. ಯಾವ ಮಷೀನರಿ? ನೀವು ಬ್ಲಡ್ ಟೆಸ್ಟ್ ಇಂದ ಶುಗರ್ ಲೆವೆಲ್ ಅನ್ನು ಚೆಕ್ ಮಾಡ್ತಿರಲ್ವಾ, ಯೂರಿಯಾ ಎಲ್ಲ ಚೆಕ್ ಮಾಡ್ತಿರಲ್ವಾ, ಹಾಗೆ ನಿಮ್ಮ ಹೃದಯ ಹೇಗಿದೆ ಹೇಳುವಂತ ಚೆಕ್ ಮಾಡೋದು ಬಾಬಾನೇ ಗೊತ್ತಿದೆ. ಎಷ್ಟು ವಿಕಾರ ಇದೆ, ಎಷ್ಟು ಪಾಸ್ ಆಗಿದ್ರಿ ನೋಡಿ. ಬ್ಲಡ್ ಟೆಸ್ಟ್ ಗೊತ್ತಾಗುತ್ತಲ್ವಾ, ಮ್ಯಾಕ್ಸಿಮಮ್ ಲಿಮಿಟ್ ಎಷ್ಟು, ಮಿನಿಮಮ್ ಲೆವೆಲ್ ಎಷ್ಟು, ನಿಮ್ಮದು ಮಿನಿಮಮ್ ಕಿಂತ ಕಡಿಮೆ ಇದೆಯಾ, ಮ್ಯಾಕ್ಸಿಮಮ್ ಕಿಂತ ಜಾಸ್ತಿ ಇದೆಯಾ, ಎಷ್ಟು ಕಾಯಿಲೆ ಇದೆ, ಎಷ್ಟು ಪರ್ಸೆಂಟೇಜ್ ಇದೆ ಗೊತ್ತಾಗತ್ತಲ್ವ. ಹಾಗೆ ನಿಮ್ಮ ಹೃದಯ ಎಷ್ಟು ಪರಿಶುದ್ಧವಾಗಿದೆ ಇದನ್ನ ಬಾಬನ ಹತ್ರ ನೋಡುವಂಥದ್ದು ಏನಿದೆ ಅಂತೆ, ಮಷೀನ್ ಇದೆಯಂತೆ. ಅದಕ್ಕಾಗಿ ಮಕ್ಕಳೇ ಸತ್ಯ ಹೃದಯದವರಾಗಿ, ಏನು ಕಾಯಿಲೆ ಇರಬಾರ್ದು, ಸ್ವಚ್ಛವಾಗಿರ್ಬೇಕು. ಅದಕ್ಕಾಗಿ ಏನ್ ಮಾಡ್ಬೇಕು, ಜೀವನದಲ್ಲಿ ಏನಾಗೋಯ್ತಾ ನಿಂದಾಗ್ತದೆ. ಯಾಕೆ, ಏನು, ಹೇಗೆ, ಯಾವಾಗ ಇಲ್ಲ, ಅವ್ರು ಹಾಗೆ ಮಾಡಿದ್ರು, ಇವ್ರು ಹೇಗೆ ಮಾಡಿದ್ರು, ನಾವು ಸೇವೆಗೆ ಬಂದಾಗ ಇವ್ರು ನನಗೆ ಈ ರೀತಿ ತೊಂದರೆ ಕೊಟ್ಟಿದ್ರು, ನನಗೂ ಕೂಡ ಒಂದ್ಸಲ ಅವಕಾಶ ಇದೆ, ಅತ್ತೆಗೊಂದು ಕಾಲ ಸೊಸೆಗೊಂದು ಕಾಲ, ಮುಂದೆ ಒಂದ್ ದಿವಸ ಏನ್ ಮಾಡ್ತೇನೆ ನಾನು ನೆನ್ಪಿಟ್ಕೊಂಡ್ಬಿಟ್ಟು ನಿಮ್ಗೂ ಸರಿ ಬುದ್ಧಿ ಕಲಿಸ್ತೇನೆ ಅಂತ ಬಿಟ್ಟು ಅದನ್ನ ಸೀಲ್ ಹೊತ್ಬಿಟ್ಟು ಗಟ್ಟಿಯಾಗಿ ಇಟ್ಕೊಳ್ಬಾರ್ದಲ್ಲ. ಏನ್ ಮಾಡ್ಬೇಕು, ಬಿಂದು ಲಗಾವು. ಇಂಥ ಸತ್ಯವಾದ ಹೃದಯಗಳು ಸದಾ ಕಾಲ ಹೃದಯರಾಮನ ಹೃದಯದಲ್ಲೇ ಇರುವಂತ ಕಾರಣದಿಂದ ಸ್ವಪ್ನದಲ್ಲೂ ಸಂಕಲ್ಪದಲ್ಲೂ ಸೇವೆಯಲ್ಲೂ ಎಂದೂ ಕೂಡ ಅವರಿಗೆ ಪರಿಶ್ರಮ ಅಂತ ಅನ್ಸೋದೇ ಇಲ್ಲ. ಪರಿಶ್ರಮದಿಂದ ಮುಕ್ತ, ಜೀವನ ಮುಕ್ತ. ಒಂದು ವಿಷಯ ಹೇಳಿ, ಒಂದು ಸಣ್ಣ ಮಗು ತಾಯಿಯ ಮಡಿಲಲ್ಲಿದೆ. ಆ ಮಗು ಏನು ಮಾಡಬೇಕು, ಸ್ನಾನ ಅಮ್ಮ ಮಾಡಿಸ್ತಾರೆ, ಊಟ ಅಮ್ಮ ಮಾಡಿಸ್ತಾರೆ, ಬಟ್ಟೆ ಅಮ್ಮ ಹಾಕ್ಸ್ತಾರೆ. ಓಕೆನಾ. ಈಗಿನ ದಿನದಲ್ಲಿ ಏನಾಗಿದೆ ಅಂತಂದ್ರೆ, ಮಕ್ಕಳು ಹೋಮ್ವರ್ಕು ಕೂಡ ಅಮ್ಮನೇ ಮಾಡಬೇಕಾಗಿದೆ, ಮಕ್ಕಳು ಮೊಬೈಲ್ ಹಿಡ್ಕೊಂಡು ಕುತ್ಕೊಂಡ್ಬಿಡ್ತಾರೆ ಅಲ್ವಾ. ಅವಾಗ ಮಗು ಕೇವಲ ತಾಯಿಯ ಮಡಿಲಲ್ಲಿ ಇದ್ರೆ ಸಾಕು, ಆ ಮಗುವಿನ ಎಲ್ಲಾ ಜವಾಬ್ದಾರಿ ತಾಯಿತು. ಹಾಗೆ ಮಾನಸಿಕವಾಗಿ ಸದಾ ಕಾಲ ತಾಯಿಯ ಮಡಿಲಲ್ಲಿರಿ. ಹಾ, ನಾನು ಹೇಳಿದೆ ಅಂತ ಮಾತ್ರಕ್ಕೆ ಬಾಬಾ ಹೇಳ್ತಾರೆ, ಜ್ಞಾನ ಹೇಳಿ 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 ನೀವು ಎಷ್ಟೋ ಜನ ನೋಡ್ಕೊಳ್ಳೋದು ಬೇಡ. ನೀವು ಕೇವಲ ಮನಸ್ಸನ್ನು ನನ್ನ ಕೈಯಲ್ಲಿ ಕೊಡಿ ಮಕ್ಕಳೇ, ಆ ಎಲ್ಲ ಆತ್ಮಗಳನ್ನ ರೆಡಿ ಮಾಡುವಂತ ಕೆಲಸ ನನ್ನದು.
ಈಗ ಬಾಬ್ದಾದಾರವರು ಮನಸಾಶಕ್ತಿಯ ಮೂಲಕ ಸೇವೆಯನ್ನ ಶಕ್ತಿಶಾಲಿ ಮಾಡಲಿಕ್ಕೆ ಇಷ್ಟಪಡ್ತಾರೆ. ವಾಣಿ ಮೂಲಕ ಸೇವೆ ನಡೀತಾ ಇರ್ತದೆ, ಆದ ಮನಸ್ಸಿನಿಂದ ಅಂದ್ರೆ ಹೆಚ್ಚಿನ ಸಮಯ ನಾವು ಮನಸ್ಸನ್ನ ಬಾಬಾನಲ್ಲಿ ಕೊಡಬೇಕು. ನಾವು ಇವತ್ತೇನ್ ಮಾಡ್ತಿದ್ದೀವಿ, ಶರೀರವನ್ನ ಒಯ್ದ್ಬಿಟ್ಟು ಈಶ್ವರ ಸೇವೆಯಲ್ಲಿ ಇಡ್ತೀವಿ. ಓಕೆ, ಇನ್ನು ಕೆಲವೊಂದ್ಸಲ ಧನವನ್ನ ಒಯ್ದ್ಬಿಟ್ಟು ಕೊಡ್ತೀವಿ, ಕೆಲವೊಂದ್ಸಲ ವಾಚಾ ಸೇವೆಯಲ್ಲಿ ಯೂಸ್ ಮಾಡ್ತೀವಿ. ಇನ್ನು ಕೆಲವೊಂದ್ಸಲ ನಾವೇನ್ ಮಾಡ್ತೀವಿ, ಒಂದು ಎಷ್ಟು ಕ್ಲಾಸ್ಗಳನ್ನ ಕೇಳ್ತೀವಿ, ಎಷ್ಟು ಮುರಳಿಗಳನ್ನ ಕೇಳ್ತೀವಿ ಅಂತಂದ್ರೆ, ನನ್ನ ವೈಯಕ್ತಿಕ ಅನುಭವ ಆತ್ಮೀಯರೇ, ಇಷ್ಟು ವರ್ಷ ಆದ್ರೂ ಕೂಡ ಒಂದೇ ದಿನದ ಒಂದು ಮುರಳಿಯನ್ನು ಸಂಪೂರ್ಣ ಧಾರಣೆ ಮಾಡ್ಕೊಳ್ಳಿ ನನ್ನ ಹತ್ರ ಆಗೋದಿಲ್ಲ. ನೀವು 4, 5, 8, 10 ಮುರಳಿಗಳನ್ನು ಓದ್ಬಿಟ್ಟು ಕ್ಲಾಸ್ಗಳನ್ನು ಮಾಡ್ಬಿಟ್ಟು ಅದು ಹೆಂಗೆ ಧಾರಣೆ ಮಾಡ್ತೀರೋ ನನಗೆ ಗೊತ್ತಿಲ್ಲ. ನನಗೆ ಒಂದೇ ಒಂದು ಮುರಳಿ, ಒಂದೇ ಒಂದು ವರದಾನ ಏನು ಬಾಬಾ ರಾತ್ರಿ 9ರಿಂದ 9ವರೆಗೆ ಹೇಳಿರ್ತಾರೆ, ವರ್ಣನೆ ಮಾಡಿರ್ತಾರೆ, ಅದನ್ನು ಸಂಪೂರ್ಣ ದಿನದಲ್ಲಿ ಸದಾಕಾಲ ಅಟೆನ್ಷನ್ ಇಂದ, ಸ್ಮೃತಿಯಿಂದ ಧಾರಣೆ ಮಾಡ್ಕೊಳ್ಳಿಕ್ಕೆ ನನ್ನ ಹತ್ರ ಸಾಧ್ಯ ಇಲ್ಲ, ಆಗ್ತಾ ಇಲ್ಲ ಈಗಿನ ದಿನಗಳಲ್ಲಿ. ಅಂದ್ರೆ ದಿನದಿಂದ ದಿನಕ್ಕೆ ಇಂಪ್ರೂವ್ಮೆಂಟ್ಸ್ ಆಗ್ತಾ ಇಲ್ಲ ಅಂತಲ್ಲ, ಆದ್ರೆ ನಾವು ಎಷ್ಟು ಕೇಳಿದ್ವಿ ಹೇಳಿದ್ವಿ ಹೇಳೋದಕ್ಕಿಂತ ನಮ್ಮ ವೈಯಕ್ತಿಕ ಜೀವನದಲ್ಲಿ ಧಾರಣೆ ಮಾಡಿ ಎಷ್ಟು ಆ ಕರ್ಮದ ಫಲವನ್ನ ಅನುಭೂತಿ ಮಾಡ್ತಾ ಇದ್ದೀವಿ. ಬಾಬಾ ನಮ್ಗೆ 24 ಗಂಟೆಯಲ್ಲಿ ಜ್ಞಾನ ಕೇಳಲಿಕ್ಕೆ ಕೊಟ್ಟಿರೋದು 1 ಗಂಟೆ. ಉಳಿದಿರೋ ಗಂಟೆ ನಿಮ್ಮ ಜೀವನದಲ್ಲಿ ಧಾರಣೆ ಮಾಡಬೇಕು ಅಂತಂದ್ರೆ ಆತ್ಮೀಯರಿಗೆ ಗೊತ್ತಿರ್ಲಿ, ಹೇಳಿರುವಂತ ಜ್ಞಾನವನ್ನ ವಿಧಿವಿಧಾನದಲ್ಲಿ ಯೋಗದಲ್ಲಿ ಪರಿವರ್ತನೆ ಮಾಡಿದ ಮೇಲೇನೆ ಧಾರಣೆ ಮಾಡ್ಬೋದು. ನೀವು ಅಡಿಗೆನೇ ಮಾಡ್ತೀನಿ ಊಟ ಹೆಂಗ್ರಿ ಮಾಡ್ತೀರಿ? ಅಕ್ಕಿ ಇದೆ, ಬೇಳೆ ಇದೆ, ತರಕಾರಿ ಇದೆ, ಎಲ್ಲ ಇದೆ, ಮೊದಲು ಅಡಿಗೆ ಮಾಡ್ಬೇಕು ತಾನೆ, ಹಾಗೆ ತಿನ್ಲಿಕ್ಕೆ ಆಗತ್ತಾ? ಹಾಗೆ ತಿಂದ್ಬಿಡಿ ನೋಡೋಣ. ಅಯ್ಯೋ ಅಣ್ಣವ್ರೆ, ಇಷ್ಟೆಲ್ಲ ಯಾಕೆ ಬೇರೆ ಬೇರೆ ಮಾಡ್ಕೊಂಡು ತಿನ್ಬೇಕು? ಅಕ್ಕಿ ಬೇಳೆ ಎಲ್ಲ ಹಾಗೆ ಬೇಯಿಸ್ಬೇಡಿ, ಏನು ಮಾಡ್ಬೇಡಿ, ಹಂಗೆ ತಿನ್ಬಿಡಿ, ಏನಾಗ್ತದೆ? ತಿನ್ಲಿಕ್ಕೆ ಆಗೋದಿಲ್ವಾ? ತಿಂದ್ ನೋಡಿ ನೋಡೋಣ. ಅಷ್ಟೆಲ್ಲ ಕಷ್ಟಪಡ್ಬಿಡಿ ಯಾಕೆ ಮಾಡ್ಬೇಕು? ಹಾಗೆ ಆದ್ಮೇಲೆ ಜ್ಞಾನವನ್ನ ಹಾಗೆ ಸ್ವೀಕಾರ ಮಾಡ್ಲಿಕ್ಕೆ ಆಗಲ್ಲ. ಸರಿ, ಅಕ್ಕಿಯನ್ನು ಹಾಗೆ ತಂದ್ಬಿಡಿ ಬೇರೆಯವ್ರಿಗೆ, ಹಾಗೆ ಅಕ್ಕಿಯಿಂದ ಊಟ ಕೊಡಿ ನೋಡೋಣ, ತಿಂತಾರ ಅವರು? ಮೆಣಸಿನಕಾಯಿ ಹಾಗೆ ಕೊಡಿ ನೋಡಿ, ತಿಂತಾರ? ಇಲ್ಲ ತಾನೇ. ಅದಕ್ಕೊಂದು ಪ್ರೊಸೆಸ್ ಅಂತ ಇದೆಯಲ್ವಾ? ಅಕ್ಕಿಯನ್ನ ತಂದು ಸಾಂಬಾರು ಮಾಡಿ ಎಲ್ಲ ರೆಡಿ ಮಾಡ್ತಾನೆ ಕೊಡಬೇಕು. ಹಾಗೆ ಬೇರೆಯವರಿಗೆ ನೀವು ಕೊಡಬೇಕಾದ್ರೆ ಕೇಳಿರುವಂತ ಜ್ಞಾನವನ್ನ ಯೋಗದಲ್ಲಿ ಪರಿವರ್ತನೆ ಮಾಡಿ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ಅದು ಸರಿ ಆದ ಮೇಲೆ ಬೇರೆಯವ್ರಿಗೆ ಹೇಳ್ಬೇಕು. ಸರಿ, ನೀವು ಒಂದ್ ದಿವಸ ಬಾಬನ ಮನೆಗೆ ಬಂದ್ರಿ, ಅಲ್ಲಿ ಗುಲಾಬ್ ಜಾಮೂನ್ ಕೊಟ್ಟಿದ್ದಾರೆ, ತಿಂದಿದ್ದೀರಿ, ಟೇಸ್ಟ್ ಆಗಿದೆ. ಏನ್ ಮಾಡ್ಬೇಕು? ಮನೆಗೆ ಬಂದು ಗುಲಾಬ್ ಜಾಮೂನ್ ಮಾಡಿ 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 ಆ ಟೇಸ್ಟ್ ಬರುವವರೆಗೂ ಪ್ರಯತ್ನವನ್ನ ಮಾಡಿ ಅದು ಬಂದ ಮೇಲೆ ಬೇರೆಯವ್ರಿಗೆ ಕೊಡ್ಬೇಕು, ಅಲ್ಲಿವರೆಗೂ ಕೊಡಬಾರ್ದು. ಹಾಗಿದ್ರೆ ಪ್ರತಿ ದಿನದಲ್ಲಿ ನಾವು ಕರ್ಮ ಮಾಡಬೇಕಾದ್ರೆ ಇಷ್ಟು ಸಮಯ ನಾವು ಆತ್ಮಿಕ ಸ್ಮೃತಿಯಲ್ಲಿ ಇರ್ತೀವಿ, ದೇಹಿ ಅಭಿಮಾನಿ ಸ್ಥಿತಿಯಲ್ಲಿ ಇರ್ತೀವಿ, ಆತ್ಮ ಸಪರೇಟ್ ಶರೀರ ಸಪರೇಟ್ ಹೇಳುವಂತ ಮನೋಭಾವ ಇಷ್ಟಿರ್ತದೆ. ಇವತ್ತಿನ ಮುರ್ಲಿ ಮುಗಿಸಿ ನಾಳೆ ಮುರ್ಲಿ ಹೋಗುವವರೆಗೆ ನಮ್ದು ಹಿಂದಿನ ಮುರ್ಲಿ ಬಡ್ದೋಗ್ಬಿಟ್ಟಿರ್ತದೆ ನಮ್ಗೆ ಆತ್ಮೀಯರೇ, ಅಲ್ವಾ? ಅದ ಆ ಮುರ್ಲಿ ಒಂದು ದಿನಕ್ಕೋಸ್ಕರ ಅಲ್ಲ, ಎಷ್ಟು ನಾವು ಸಾಧನೆ ಮಾಡೋದಿದೆ ಸ್ವಪರಿವರ್ತನೆಗೋಸ್ಕರ, ಅಲ್ವಾ? ಅದಕ್ಕಾಗಿ ಬಾಬಾ ಏನ್ ಹೇಳ್ತಾರೆ, ಮಕ್ಕಳೇ, ಹೆಚ್ಚಿನ ಸಮಯ ನಿಮ್ಮ ಸ್ವಪರಿವರ್ತನೆಗೋಸ್ಕರ ಕೊಡಿ. ದಿವ್ಯತೆಯ ಗುಣವನ್ನ ಬಾಬಾ ಕೊಡ್ತಾ ಇದ್ದಾರೆ, ಅದರಿಂದ ನಿಮ್ಮನ್ನ ಏನ್ ಮಾಡ್ತಿದ್ದಾರೆ? ಶೃಂಗಾರವನ್ನ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಬಾಬಾರವರಿಂದ ಆತ್ಮಿಕವಾಗಿ ಶೃಂಗಾರ ಆಗಿ ಕೇವಲ ವರ್ಷದಲ್ಲಿ ಒಂದು ದಿನ ಹೋಲಿ ಆಚರಣೆ ಮಾಡೋದು ಬೇಡ, ಸದಾ ಕಾಲ ಹೋಲಿಯ ರಂಗಿನಿಂದ ರಂಗಾಗಿರಿ. ಬಾಬಾ ಏನ್ ಹೇಳ್ತಾರೆ ಗೊತ್ತಾ? ದಿವ್ಯ ಗುಣಗಳ ರಂಗು, ಶಕ್ತಿಗಳ ಬಣ್ಣ, ಜ್ಞಾನದ ರಂಗ, ಎಲ್ಲದಕ್ಕಿಂತ ಶ್ರೇಷ್ಠವಾದಂತಹ ಬಣ್ಣ ಯಾವುದಂತೆ? ಬಾಬ್ ದಾದಾ ಕಾ ಸಂಘಕ್ಕೆ ರಂಗಮಿ ಸದಾ ರಂಗಿನ ಸದಾ ರಂಗೇ ರಹೋ. ಬಾಬ್ ದಾದರ ಜೊತೆಯಲ್ಲೇ ಇದೆ. ಅವ್ರ ಬಾಬಾ ಏನು ಶಾಂತಿ, ಪ್ರೀತಿ, ಸ್ನೇಹ, ಸುಖ, ಆನಂದ ಎಲ್ಲ ಕೊಡ್ತಾರಲ್ಲ, ಆ ರಂಗಿನಷ್ಟು ಶ್ರೇಷ್ಠವಾದ ಬಣ್ಣ ಬೇರೆ ಯಾವುದಲ್ಲ. ಬಣ್ಣಮಣೆದು ಯಾವುದು? ಬಟ್ಟೆಗಳು. ಕೆಲವೊಂದ್ಸಲ ನಮ್ಗೆ ಮನೋಭಾವ ಅಷ್ಟು ಅರ್ಥ ಆಗೋದಿಲ್ಲ. ಏನಂತ? ನಮ್ಗೆ ಏನು ಬಂಗಾರದ ಬ್ಯಾಡ್ಜೆ ಬೇಕು, ಬೆಳ್ಳಿಯ ಬ್ಯಾಡ್ಜ್ ಬೇಕು ಅಂತ ಬಿಟ್ಟು ಹೇಳ್ತಾರೆ. ಅಂದ್ರೆ ಇಷ್ಟೇ ಕಡೆ ಹೋದಾಗ ಹೇಳ್ತಾರೆ, ಅಣ್ಣವ್ರೆ ನೀವು ಸಿಲಿಂಡರ್ ಬ್ಯಾಡ್ಜ್ ಹಾಕೊಂಡಿಲ್ಲ, ಗೋಲ್ಡನ್ ಬ್ಯಾಡ್ಜ್ ಹಾಕೊಂಡಿಲ್ಲ. ಆದ್ಮೇಲೆ ನನ್ನ ಹತ್ರ ಇದೆ ಗೋಲ್ಡನ್ ಬ್ಯಾಡ್ಜು, ಬಾಬಾ ಕೊಡ್ಸಿದ್ದಾರೆ ಯಾರ್ದೋ ಮೂಲಕ, ನಾನೇನು ಕೇಳಲಿಲ್ಲ. ನನ್ನ ಹತ್ರ ಬೆಳ್ಳಿ ಬ್ಯಾಡ್ಜು ಕೂಡ ಇದೆ, ಅದು ನನಗೆ ಹಾಕೊಳ್ಳಿಕ್ಕೆ ಮನ್ಸೇ ಇಲ್ಲ. ಯಾಕೆ ಗೊತ್ತಾ? ಒಂದು ಹಾಕೊಂಡ್ವಿ ಅಂತ ತಿಳ್ಕೊಳ್ಳಿ, ಎಲ್ಲೋ ಒಂದ್ ಕಡೆ ಗೋಲ್ಡನ್ ಬ್ಯಾಡ್ಜ್ ಇಟ್ಬಿಟ್ಟಿದ್ದಾರೆ, ಅರ್ಧ ಗಂಟೆ ಸಿಗ್ಲಿಲ್ಲ, ಎಷ್ಟು ಟೆನ್ಷನ್. ಇವಾಗ ಹಾಕೊಂಡಿರೋದು 25-30 ರೂಪಾಯಿ ಬ್ಯಾಡ್ಜ್, ಎಲ್ಲ ಇದ್ದು ಕೂಡ ಅದು ಹೋಗ್ಲಿ ಬಿಡಿ, ಇನ್ನೊಂದು ಇದೆಯಲ್ವಾ. ಅವಾಗ ಬ್ಯಾಡ್ಜಿಂದ ನಾವು ಪ್ರಸಿದ್ಧಿ ಮಾಡಬೇಕಾ? ಓಕೆ, ಯಾರಾಗ ಬ್ಯಾಡ್ಜ್ ಬೇಕು ನಾವು ಕೊಟ್ಟು ಬಿಡ್ತೀವಿ, ತಗೊಳ್ಳಿ ಹೋಗಿ, ನಿಮ್ಗೆ ಇಷ್ಟ ಆಗತ್ತೆ ಅಂದ್ರೆ ನೀನು ಖುಷಿ ಪಡ್ತೀಯ ತಾನೇ, ತಗೊಳ್ಳಿ, ಏನ್ ಪ್ರಾಬ್ಲಮ್ ಇಲ್ಲ. ಅದಕ್ಕೆ ನನಗೆ ಒಂದು ಅರ್ಥ ಆಗದೆ ಇರುವಂತ ವಿಷಯ ಏನು ಅಂತಂದ್ರೆ, ನಾವು ಆಧ್ಯಾತ್ಮಿಕತೆಯಲ್ಲಿ ಆಳವಾಗಿ ಯಾಕೆ ಹೋಗ್ತಾ ಇಲ್ಲ? ಸ್ಥೂಲವಾದಂತ ಈ ಹೆಸರು ಕೀರ್ತಿ ಕಡೆಗೆ ನಾವು ಯಾಕೆ ಹೋಗ್ಬೇಕು?
ಅದರ ಪಾಡಿಗೆ ಅದು ಬಂದ್ರೆ ಅದು ಬೇರೆ ವಿಷಯ. ನಾವು ಅದರ ಹಿಂದ್ಗಡೆ ಹೋಗಬಾರ್ದು. ಇನ್ನೊಂದೇನು ಗೊತ್ತುಂಟಾ? ಎಷ್ಟು ನೀವು ಆ ಗೌರವ ಪ್ರೀತಿ ಸಿಗ್ತಾ ಹೋಗ್ತದೋ ಅಷ್ಟು ನಿಮ್ಮ ಮನಸ್ಸು ಬೇಡ 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 ಅಂತ ಅದ್ರ ಹಿಂದ್ಗಡೆ ಬರ್ತಾ ಹೋಗ್ತೀರಾ. ಯಾಕೆ ಗೊತ್ತಾ? ಒಂದು ವಿಷಯ ತಿಳ್ಕೊಳ್ಳಿ, ಅದೆಲ್ಲ ಮಾಯೆ, ನಾಟಕ, ಶೋ, ವಂಚನೆ, ಮೋಸ. ಸತ್ಯ ಯಾವುದು? ಭಗವಂತ ಪ್ರೀತಿ ಕೊಡ್ತಾರಲ್ಲ, ಆಂತರಿಕವಾಗಿ ಕೊಡ್ತಾರಲ್ಲ, ಅದು ಒಳ್ಳೇದು. ಅದಕ್ಕೆ ಬಾಬಾ ಹೇಳ್ತಾರೆ ಅಂತರ್ಮುಖತೆ, ಒಳಗಡೆಗೆ ಹೋಗಿ ಒಳಗಡೆಗೆ ಹೋಗಿ ಒಳಗಡೆ. ನೀವು ಸತ್ಯ ಹೇಳಿ ಆತ್ಮೇಲೆ, ನಿಮ್ಮ ಲೌಕಿಕ ಜೀವನದಲ್ಲಿ ನಿಮ್ಮ ಅಪ್ಪ ಅಮ್ಮ ಸತ್ಯ ಪ್ರೀತಿ ಕೊಡ್ತಾರೋ, ಹೊರಗಡೆ ಪ್ರಪಂಚದವರು ಆಫೀಸ್ನವ್ರು ಕೊಡ್ತಾರೋ, ಅಣ್ಣ ತಮ್ಮಂದಿರು ಕೊಡ್ತಾರೋ, ನೆಂಟರು ಕೊಡ್ತಾರೋ, ಚಿಕ್ಕಪ್ಪ ಕೊಡ್ತಾರೋ, ದೊಡ್ಡಪ್ಪ ಕೊಡ್ತಾರೋ, ಯಾರು ಕೊಡ್ತಾರೆ ಹೇಳಿ ನೋಡೋಣ? ಸತ್ಯವಾದ ಪ್ರೀತಿ ಕೊಡೋದು ಯಾರು? ಅಪ್ಪ ಅಮ್ಮ ತಾನೆ. ಅದಕ್ಕಾಗಿ ಆದ್ಮೇಲೆ ಭಗವಂತನ ಪ್ರೀತಿ ನೀವು ಅನುಭವಿಸಿ, ನೀವು ಒಬ್ಬರ ಪ್ರೀತಿಯನ್ನು ಮಾತ್ರ ಅನುಭವಿಸಿ, ಬೇರೆಯವರಿಗೆ ಭಗವಂತನ ಪ್ರೀತಿ ಕೊಡೋದಾಗ ಮಾತ್ರ ನೀವು ಬ್ಯುಸಿ ಆಗಿರೋ ಹೊರತು ದಯವಿಟ್ಟು ಬೇರೆಯವರ ಯಾವುದೇ ರೀತಿಯ ಆ ಪ್ರೀತಿಯನ್ನು ಕೊಟ್ಟರು ಕೂಡ ನೀವು ಸ್ವೀಕಾರ ಮಾಡಿಬಿಡಿ. ಅದನ್ನು ಯಾರು ಮಾಡಿ? ಬಾಬಾನಿಗೆ ಟ್ರಾನ್ಸ್ಫರ್ ಮಾಡಿ. ಯಾಕೆ? ಬಾಬಾ ನಾನು ಮಾಡಿಲ್ಲ. ನಾವು ಇಷ್ಟು ಕಡೆ ಸೇವೆಯನ್ನು ಮಾಡಿದಾಗ ಇಷ್ಟು ಜನ ಹೊಗಳ್ತಾರೆ, ಇಷ್ಟು ಜನ ನಿಂದನೆ ಮಾಡ್ತಾರೆ. ನಮ್ದು ಒಂದೇ ಕೆಲಸ ಏನು? ಬಾಬಾ ನಿನ್ ಕ್ಲಾಸ್ ಚೆನ್ನಾಗಿಲ್ವಂತೆ, ನೀನ್ ನೋಡ್ಕೊ. ನಿನ್ ಕ್ಲಾಸ್ ಚೆನ್ನಾಗಿದೆ ಅಂತ ನೀನ್ ನೋಡ್ಕೊ, ನನಗೆ ಗೊತ್ತಿಲ್ಲ. ಎರಡನ್ನ ಅವನಿಗೆ ಒಪ್ಪಿಸ್ಬಿಟ್ಟು ನನ್ನ ವಿಷಯ ಮುಗೀತು. ಸಿಂಪಲ್ ಆದ್ಮೇಲೆ ನಿಮ್ಮ ಮನೇಲಿ ಯಾರೋ ಅಡಿಗೆ ಭಟ್ರು ಬಂದ್ಬಿಟ್ಟು ಅಡಿಗೆ ಮಾಡ್ಬಿಟ್ಟು ನೀವು ಬಡ್ಸ್ಲಿಕ್ಕೆ ಹೋಗ್ತೀರಾ, ಪಾಯಸ ನೀವು ಬಡ್ಸ್ಲಿಕ್ಕೆ ಹೋಗಿದ್ದೀರಿ, ಚೆನ್ನಾಗಿದೆ ಅಂತಂದ್ರೆ ಬಂದ್ಬಿಟ್ಟು ಅಡಿಗೆ ಭಟ್ಟಿಗೆ ಹೇಳಿದ್ರೆ ನಿಮ್ ಕೆಲಸ ಮುಗೀತು. ತಳ ಹಿಡಿದಿದೆ ಅಂತೆ, ಹಾಳಾಗಿದೆ ಅಂತ ಅವ್ರು ರಿಪೋರ್ಟ್ ಮಾಡಿದ್ರೆ ಅದು ತಂದು ಇವ್ರಿಗೆ ಹೇಳಿ ನಿಮ್ ಕೆಲಸ ಮುಗೀತು. ಯಾಕಂದ್ರೆ ನೀವು ಅಡಿಗೆ ಮಾಡಿಲ್ವಲ್ಲ. ಯಾರು ಮಾಡಿದ್ರೆ ಅವ್ರಿಗೆ ರಿಪೋರ್ಟ್ ಮಾಡೋದು ಅಷ್ಟೇ ತಾನೇ ನಿಮ್ ಕೆಲಸ. ಅದಕ್ಕಾಗಿ ಆ ವಾಸ್ತವಿಕತೆಯನ್ನು ಅರ್ಥ ಮಾಡ್ಕೊಳ್ಳಿ. ನಿರ್ಮಾಣತೆಯಲ್ಲಿ ಬನ್ನಿ, ನಿರ್ಮಾಣತೆಯಲ್ಲಿ ಹೋಗ್ಬೇಡಿ. ಅಂದ್ರೆ ಮಾನವನ್ನ ಶವ ಸಂಸ್ಕಾರ ಮಾಡಿದನು ಇಟ್ಕೊಳ್ಬೇಡಿ. ಈ ರೀತಿ ದೇಶ ವಿದೇಶದ ಫಡಿಸ್ತಾ ಬಚ್ಚೋಂಕು ಯಾವುದೇ ಸಂಬಂಧ ಇಲ್ಲ. ನಿಮ್ಮ ಆತ್ಮ ಅಷ್ಟೇ ಸದಾ ಸತ್ಯ ಹೃದಯದವರು. ಪ್ರಾಪ್ತಿ ಸಂಪನ್ನ ಮಕ್ಕಳಿಗೆ ಸತ್ಯ ಹೋಲಿಯನ್ನ ಆಚರಣೆ ಮಾಡುವಂತ, ಅರ್ಥಾತ್ ಅರ್ಥಸಹಿತವಾಗಿ ಚಿತ್ರವನ್ನ ಪ್ರತ್ಯಕ್ಷವನ್ನ ತರುವಂಥವ್ರು. ಅರ್ಥಸಹಿತ ಅಂದ್ರೆ ನಿರಾಕಾರ ರೂಪದಲ್ಲೇನೆ, ಫೋಟೋದ ಮೂಲಕ ಅಲ್ಲ. ಸದಾ ನಿರ್ಮಾಣ ಮತ್ತು ನಿರ್ಮಾಣದ ಬ್ಯಾಲೆನ್ಸ್ ಇಡುವಂತ ಮಕ್ಕಳಿಗೆ, ಸದಾ ಆಶೀರ್ವಾದಗಳ ಮೂಲಕ ಪುಣ್ಯದ ಖಾತೆಯನ್ನು ಜಮಾ ಮಾಡುವಂತ ಮಕ್ಕಳಿಗೆ ತುಂಬಾ 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 ಪರಮಾಗುಣ ನೆನಪು, ಪ್ರೀತಿ ಮತ್ತು ನಮಸ್ತೆ. ಆದ್ಮೇಲೆ ಎದುರುಗಡೆ ನಿಮ್ ಗೌರವ ಕೊಟ್ಟಾಗ, ಹೊಗಳಿದಾಗ ಕಿವಿಯಿಂದ ಆತ್ಮ ಖುಷಿ ಆಗತ್ತೆ. ಊಟ ಕೊಟ್ಟಾಗ ನಾಲಿಗೆಯಿಂದ ಆತ್ಮ ಖುಷಿ ಆಗತ್ತೆ. ಸನ್ಮಾನ ಮಾಡಿದಾಗ ವಸ್ತುಗಳಿಂದ ಖುಷಿ ಆಗತ್ತೆ. ಆಶೀರ್ವಾದ ಕೊಟ್ಟಾಗ ಮನಸ್ಸಿನಿಂದ ಖುಷಿ ಆಗತ್ತೆ. ಅಂದ್ರೆ ಸಿಂಪಲ್, ಎದುರುಗಡೆಗಿರುವಂತ ಆತ್ಮ ಮನಸ್ಸಿನಿಂದ ನಿಮ್ಗೆ ಗೌರವ ಕೊಡಬೇಕೇ ಹೊರತು ಮುಖದಿಂದ, ಕೈಯಿಂದ, ಉಡುಗೊರೆಯಿಂದ, ಸಾಧನದಿಂದ ಅಲ್ಲ. ಅವರು ಆಶೀರ್ವಾದ ಕೊಡಬೇಕು ಅಂತಂದ್ರೆ ಅಷ್ಟು ಉನ್ನತವಾದ ಕಾರ್ಯವನ್ನು ಮಾಡಿದರೆ ಮಾತ್ರ ಹೃದಯಾಂತರಾಳದಿಂದ ಥ್ಯಾಂಕ್ಸ್ ಬರುತ್ತೆ. ಅದನ್ನ ಅನುಭವಿಸಿದವನಿಗೆ ಈ ಒಂದು ಇಂದ್ರಿಯದ ಇಚ್ಛೆಗಳು ಆಸಕ್ತಿ ಆಗೋದಿಲ್ಲ. ಅದಕ್ಕಾಗಿ ಆ ಖಾತೆಯನ್ನ ಜಮಾ ಮಾಡ್ತಾ ಹೋಗ್ಬೇಕು ಅಂತಂದ್ರೆ ನೀವೆಲ್ಲೇ ಸೇವೆ ಮಾಡಿದ್ರು ಕೂಡ ಮನಸ್ಸಿನಿಂದ ಆ ಮನಸ್ಸು ಹೇಳುವ ಸಾಧನವನ್ನ ಭಗವಂತನ ಕೈಲಿ ಕೊಟ್ಟು ಅವನ ಮೂಲಕ ಆ ಸೇವೆಯನ್ನ ಮಾಡಿಸಿ, ಆವಾಗ ಮಾತ್ರ ನಿಮ್ಗೆ ಆಶೀರ್ವಾದ ಸಿಗತ್ತೆ ಹೊರತು ಖಂಡಿತವಾಗ್ಲೂ ನೀವು ಯಾರಿಗೂ ಯಾವ್ದಾದ್ರೂ ಈಶ್ವರೀಯ ಜ್ಞಾನ ಶಕ್ತಿ ಕೊಡ್ತೀವಿ ಅಂತಂದ್ರೆ ಎದುರುಗಡೆಯಿಂದ ಆಶೀರ್ವಾದ ಸಿಗ್ಲಿಕ್ಕೆ ಸಾಧ್ಯವೇ ಇಲ್ಲ. ನೀವು ಕೇಳ್ಬೋದು ಯಾಕಂಡವ್ರೆ? ಯಾಕೆ ಅಂದ್ರೆ ಸಿಂಪಲ್, ಪೇಷಂಟ್ಗೆ ಏನು ಕಾಯಿಲೆ, ಏನು ಟ್ರೀಟ್ಮೆಂಟ್ ಕೊಡಬೇಕು ಅಂತ ಡಾಕ್ಟ್ರಿಗೆ ಗೊತ್ತಿರ್ತದೆ ಹೊರತು ನರ್ಸಿಗೆ ಗೊತ್ತಿರೋದಿಲ್ಲ. ನೀವು ನರ್ಸ್ ಅಷ್ಟೇ, ಡಾಕ್ಟರ್ ಆಗ್ಬೇಡಿ. ಜನರ ಆಶೀರ್ವಾದ ಬೇಕು ಅಂತಂದ್ರೆ ಅವರಿಗೆ ನಿಮ್ಮಪ್ಪನಿಂದನೇ ಸೇವೆಯನ್ನು ಮಾಡಿಸ್ಬೇಕು. ನೀವು ಕೇವಲ ಸಾಧನ ಆಗ್ಬೇಕು. ಅವಾಗ ಮಾತ್ರ ನೋಡಿ, ಆ ಒಂದು ಕಾಯಿಲೆಗೆ ಕಾರಣ, ಅವರ ಸಮಸ್ಯೆಗೆ ಕಾರಣ, ಅವರ ಬದಲಾವಣೆಗೆ ಕಾರಣ ಏನು ಅಂತ ಭಗವಂತನಿಗೆ ಗೊತ್ತೇ ಹೊರತು ನಮ್ಗೆ ಗೊತ್ತಿಲ್ಲ. ಆದ್ಮೇಲೆ ನಮ್ಮ ಕಾಯಿಲೆ ಬಗ್ಗೆ ನಮ್ಗೆ ಗೊತ್ತಿಲ್ಲ, ನಮ್ಮ ಕಡಿಮೆತನ ಬಗ್ಗೆ ನಮ್ಗೆ ಗೊತ್ತಿಲ್ಲ. ಅದನ್ನು ಗುಟ್ಲಿಕ್ಕೆ ನಮ್ಮ ಹತ್ರ ಆಗೋದಿಲ್ಲ. ಇನ್ನು ಬೇರೆಯವ್ರ ಕಾಯಿಲೆ ಬಗ್ಗೆ ನಾವು ಹೆಂಗೆ ಹೇಳ್ತೀವಿ ಹೇಳಿ ನೋಡೋಣ? ದಯವಿಟ್ಟು ಎಷ್ಟು ಸೀನಿಯರ್ ಆಗ್ತಾ ಹೋಗ್ತಿರೋ ಅಷ್ಟು ನನಗೇನು ಗೊತ್ತಿಲ್ಲ, ಎಲ್ಲ ಬಾಬಾ ನಿನಗೆ ಗೊತ್ತಿದೆ ಅಂತ ಅವರನ್ನು ಮುಂದೂಡ್ತಾ ಹೋಗಿ. ಅದಕ್ಕೆ ನಿಮ್ಮನ್ನ ಬುದ್ಧಿವಂತರು ಅಂತ ಹೇಳ್ತಾರೆ. ನಿರ್ಮಾಣದ ಮೂಲಕ ಜಮಾದ ಖಾತೆಯನ್ನ ಜಾಸ್ತಿ ಮಾಡ್ತಾ ಹೋಗಿ ಆದಷ್ಟು ಬೇಗ ಭಗವಂತನನ್ನ ಪ್ರತ್ಯಕ್ಷತೆ ಮಾಡಿಸಿ. ಓಕೆ, ಓಂ ಶಾಂತಿ.